सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्याये. ಮಾಯೆಯ ಪ್ರಭಾವ ಎಷ್ಟು ಘನ, ಅದರಿಂದ ಹೊರಬರೋದು ಎಷ್ಟು ಕಷ್ಟ ಅನ್ನುವುದನ್ನು ಅರ್ಥ ಮಾಡಿಕೊಂಡಿರೋ ಕಾರಣನೇ ತಾನೇ ವಿವಿಧ ರೂಪಗಳನ್ನು ತಳೆದಿದ್ದಾಳೆ. ತಾನೇ ಮೂಲ ಪ್ರಕೃತಿಯಾಗಿದ್ದುಕೊಂಡು ಯಾರಿಗೂ ಗೋಚರವಾಗದೇ ಇರುವವಳು, ವ್ಯಕ್ತಾವ್ಯಕ್ತ ರೂಪಿಣಿಯಾಗಿ ಎಲ್ಲರ ಉಪಾಸಕರಿಗೆ ಸಹಾಯಕವಾಗುವಂತೆ ತನ್ನನ್ನ ತಾನು ತೋರಿಸ್ಕೊಂಡಿದ್ದಾಳೆ ಅನ್ನುವುದನ್ನು ಗಮನಿಸಿಕೊಂಡ್ವಿ. ಹೀಗೆ ಅವಳು ಇಷ್ಟೆಲ್ಲ ರೂಪ ತಳೆಯೋದಕ್ಕೆ ಕಾರಣ ಏನು ಅಂದ್ರೆ, ಯಾರು ಯಾವ ಒಂದು ರೂಪವನ್ನು ಆಶ್ರಯಿಸಿಕೊಂಡು ಯಾರು ಯಾವ ಒಂದು ಭಾವದಿಂದ ಅವಳನ್ನು ಆರಾಧಿಸ್ತಾರೋ ಅವರನ್ನ ಆ ಭಾವದಿಂದ ಆ ರೂಪದಿಂದ ಅನುಗ್ರಹಿಸುವುದು ತಾಯಿಯ ಭಾವ. ಇದನ್ನೇ ತಾಯಿಯ ಪರಮ ಕಾರುಣ್ಯ ಎಂಬುದಾಗಿ ನಾವು ಭಾವಿಸಿರುವಂಥದ್ದು. ಹೇಗಾದರೂ ಸರಿ ಈ ಮಗು ಉದ್ಧಾರ ಆಗಬೇಕು. ಬಲೆಯಲ್ಲಿ ಬಂದು ಸಿಕ್ಕಾಕೊಂಡ್ಬಿಟ್ಟಿದೆ. ಸಿಕ್ಕಿ ಹಾಕೊಂಡಿರುವುದನ್ನ ಬಿಡಿಸೋದು ಹೇಗೆ? ಅದು ಕೂಡ ತಾಯಿಯ ಕರುಣೆ. ಹಾಗಾಗಿ ತಾಯಿ ಕರುಣೆಯಿಂದ, ಆದ್ರಿಂದ ನಾವು ಹೇಳಿದ್ದು 76ನೇ ಶ್ಲೋಕದಿಂದ ರಾಜರಾಜಾರ್ಚಿತ ಇಂದ ನಾವು ಎಷ್ಟು ನೋಡಿದ್ವಿ. ಒಂದೊಂದು ಭಾಗದಲ್ಲಿ ತಾಯಿಯ ಪರಮ ಕಾರುಣ್ಯವನ್ನ ನೋಡಿದ್ವಿ. ಒಂದು ಕಡೆಯಲ್ಲಿ ವಿದ್ಯೆಯನ್ನ ಕೊಡ್ತಾಳೆ, ಒಂದು ಕಡೆಯಲ್ಲಿ ಭಕ್ತಿಯಿಂದ ಕಾಪಾಡ್ತಾಳೆ, ಒಂದು ಕಡೆಯಿಂದ ಕರುಣೆಯಿಂದ ನಮ್ಮನ್ನ ರಕ್ಷಿಸ್ತಾಳೆ. ಆ ಎಲ್ಲ ಧರ್ಮಗಳು ಅಲ್ಲಿರುವುದನ್ನ, ಆ ಶ್ಲೋಕಗಳಲ್ಲಿರುವುದನ್ನ ಭಾವಿಸಿದ್ದೇವೆ. ಆದ್ರಿಂದ ತಾಯಿಯ ಪರಮ ಕಾರುಣ್ಯವನ್ನ ಬಿಟ್ಟು ನಮಗೆ ನಾವು ಸಾಧನೆ ಮಾಡ್ತೀವಿ, ನಾನು ಜಪ ಮಾಡ್ತೇನೆ, ನಾನು ತಪ ಮಾಡ್ತೇನೆ ಅನ್ನುವುದಕ್ಕೆ ಕಾಲ ಇನ್ನೂ ಇಲ್ಲ, ಹೆಚ್ಚು ಉಳಿದಿಲ್ಲ. ಹೋಗ್ಲಿ ಅಂದ್ರೆ ಎಷ್ಟೇ ಕಾಲ ಇದ್ರೂ ಮಾಯೆಯ ಪ್ರಭಾವದಿಂದ ಹೊರಗೆ ಬರೋದು ಸುಲಭ ಅಲ್ಲ. ನಾವು ಕಥೆಗಳನ್ನ ಕೇಳಿದ್ದೇವೆ. 10,000 ವರ್ಷ ತಪಸ್ ಮಾಡಿದ್ರು, ನೀರೊಳಗೆ ಮುಳ್ಕೊಂಡು ತಪಸ್ ಮಾಡಿದ್ರು. ನಮಗಂತ ಯಾವ ಶಕ್ತಿ ಇದೆ, ಯಾವ ಸಾಮರ್ಥ್ಯ ಇದೆ? ನಮಗಿರೋದು ಪರಮಾತ್ಮನ ಕೃಪೆ ಒಂದೇ. ಕೃಪಾ ಮಾತ್ರ ಮನೋವೃತ್ತಿ ಪ್ರಸೀದ. ಕೃಪೆಯಿಂದ ಎಂಥ ಕೃಪೆ? ಭವಾರ್ತಿಹರಯ ಕೃಪಯ. ಭವವನ್ನ ದೂರ ಮಾಡಬೇಕು. ಈ ಕಂದ ಯಾವ ಭವದಲ್ಲಿ ಬಿದ್ದು ತೊಳಲಾಡ್ತಾ ಇದೆ, ಜನ್ಮಗಳನ್ನ ಪಡೆದು ನೋಯ್ತಾ ಇದೆ, ಈ ಕಂದನನ್ನ ನೋಡಿ ತಾಯಿಯ ಕೃಪೆ. ಅವಳೇ ಇದನ್ನ ನಿರ್ಮಾಣ ಮಾಡಿದ್ರು. ಅದರಿಂದ ಬಿಡಿಸುವುದಕ್ಕೂ ಕೂಡ ಅವಳೇ ಉಪಾಯವನ್ನ ಇಟ್ಟುಕೊಟ್ಟು ಈ ಶ್ಲೋಕಗಳ ರೂಪದಲ್ಲಿ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾಳೆ. ಅದಕ್ಕೋಸ್ಕರನೇ ತಾನು ಅನೇಕ ರೂಪಗಳನ್ನ ತಳೆದಿದ್ದಾಳೆ ಅನ್ನುವುದನ್ನ ನಾವು ನೋಡಿಕೊಂಡ್ವಿ. ಈಗ ತಾಯಿ ವಿದ್ಯಾ ಸ್ವರೂಪಿಣಿ ಅಂದ್ರೆ ಬರೀ ವಿದ್ಯಾವಂತರ ವಿದ್ಯೆ ಮಾತ್ರ ದೇವಿ ಅಲ್ಲ. ಅವಿದ್ಯೆ ನಮ್ಮಂಥವ್ರು ಏನು ಅಧ್ಯಯನ ಮಾಡ್ತಾ ಇದ್ದೇವೆ ಅಂತ ಅನ್ಕೊಂಡಿದ್ದೇವೆ, ಆ ಅವಿದ್ಯೆನೂ ಕೂಡ ಅದು ತಾಯಿಯದೇ ಸ್ವರೂಪ. ಯಾಕೆಂದ್ರೆ ನಾವು ಅವಿದ್ಯೆನೇ ಆದರೂ ಶ್ರದ್ಧಾ ನಿಷ್ಠೆಯಿಂದ ಅನುಷ್ಠಾನ ಮಾಡ್ತಿದೀವ ಅಂತ ಪರೀಕ್ಷೆ ಮಾಡ್ಕೊಂಡ್ರೆ, ಏನು ಓದ್ತಾ ಇದ್ದೀವಿ, ಓದೋದ್ರಲ್ಲಿ ನಮ್ಮ ಮನಸ್ಸು ಎಷ್ಟಿದೆ, ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ಯಾರು ಬೇಡ. ನಾನು ಈ ಮಾತುಗಳು ಹೇಳುವಾಗ ಯಾರನ್ನು ಉದ್ದೇಶಿಸಿ ಹೇಳಲ್ಲ, ನನ್ನನ್ನೇ ಪ್ರಧಾನವಾಗಿ ಇಟ್ಕೊಂಡೇ ಹೇಳ್ತೇನೆ. ಆದ್ರಿಂದ ಯಾವುದೇ ಉದಾಹರಣೆ ಕೊಡುವಾಗಲೂ ನನ್ನ ಮನಸ್ಸಲ್ಲಿ ಬರೋದು ನಾನೇ. ಎಷ್ಟು ಸಿದ್ಧಿ ಇದೆ, ಎಷ್ಟು ಶ್ರದ್ಧೆ ಇದೆ, ನಾನು ಓದಿದ್ರಲ್ಲಿ ನನ್ನ ಮನಸ್ಸು ಎಷ್ಟು ನಿಂತಿದೆ, ಯಾವುದು ನನ್ನ ಅಂದ್ರೆ ಆ ರೀತಿ ಏಕಾಗ್ರತೆ ಇದ್ದಾಗ ಅವಿದ್ಯೆನೂ ವಿದ್ಯೆ ಆಗುವ ಸಾಧ್ಯತೆ ಇದೆ ಅಲ್ವಾ? ಆದ್ರಿಂದ ಅವಿದ್ಯೆಯನ್ನ ಅನ್ನುವಾಗ ಹೇಳಿದ್ದು, ಓದ್ತಾ ಇದ್ದೀವಿ ಅನ್ಕೊಂಡಿದ್ದೇವೆ, ಅಭ್ಯಾಸ ಮಾಡ್ತಾ ಇದ್ದೇವೆ ಅನ್ಕೊಂಡಿದ್ದೇವೆ, ಸತ್ಸಂಗಕ್ಕೆ ಹೋಗ್ತಾ ಇದ್ದೇವೆ, ಏನೋ ಗಳಿಸಿದ್ದೇವೆ ಅನ್ಕೊಂಡಿದ್ದೇವೆ. ಆದ್ರೆ ಎಷ್ಟು ಗಳಿಸಿದ್ದೀವಿ, ಏನು ಮಾಡಿದೀವಿ ಅಂತ ಪ್ರಶ್ನೆ ಮಾಡಿಕೊಂಡಾಗ ನಾವು ಸಾಸಿವೆ ಕಾಳಷ್ಟು ಮುಂದೆ ಬಂದಿದೀವೋ ಇಲ್ವೋ ಗೊತ್ತಿಲ್ಲ, ಭಯ ಆಗತ್ತೆ. ಆದ್ರಿಂದ ತಾಯಿ ಅವಿದ್ಯಾ ರೂಪದಲ್ಲೂ ಕೂತ್ಕೊಂಡು ಹೇಳ್ತಾ ಇದ್ದಾಳೆ, ಮಗು ಭಯ ಪಡಬೇಡ, ನಾನಿದ್ದೀನಿ, ಗಾಬರಿ ಆಗ್ಬೇಡ, ನಾನಿದ್ದೀನಿ, ನಾನು ನಿನ್ನ ರಕ್ಷಣೆಯನ್ನ ಮಾಡ್ತೇನೆ. ಅದಕ್ಕೆ ಉದಾಹರಣೆ ಹೇಳುವಾಗ ಅವಿದ್ಯಾ ಅಂದ್ರೆ
ಈ ಭೌತಿಕವಾದ ಪ್ರಪಂಚದಲ್ಲಿ ನಾವು ಏನೇನನ್ನೋ ಗಳಿಸ್ತಾ ಇದ್ದೇವೆ. ಏನೇನನ್ನೋ ಗಳಿಸೋದಕ್ಕೆ ಒಂದು ವಿದ್ಯೆ ಅಂತ ಇಟ್ಕೊಂಡಿದ್ದೇವೆ, ಅಂದ್ರೆ ಯಾವುದೋ ಒಂದು ಪದವಿಯನ್ನ ಹೊಂದೋದು ಅಂತ ಇಟ್ಕೊಂಡಿದ್ದೇವೆ. ಆದ್ರಿಂದ ಯಾವ ಪದವಿಯನ್ನ ನಾವು ಪಡ್ಕೊಂಡಿದ್ದೇವೆ, ಆ ಪದವಿ ಯಾಕೆ ಪಡ್ಕೊಂಡಿದ್ದೇವೆ ನಮ್ಮ ಕಾಲಕ್ಕೆ ಗೊತ್ತಿಲ್ಲ. ಇದು ಓದು ಅಂತಿದ್ರು ನಾವು ಓದ್ತಿದ್ವಿ ಅಷ್ಟೇ. ತಂದೆಯೇ ಇದು ಓದಮ್ಮ, ನೀನು ಇದಕ್ಕೆ ಸೇರಮ್ಮ, ಮುಗಿದೋಯ್ತು. ಈಗ ಹಾಗಲ್ಲ. ಯಾವುದನ್ನು ಓದಿದ್ರೆ ಇಷ್ಟು ಸಂಬಳ ಅಷ್ಟು ಸಂಬಳ ತರಬಹುದು ಅಂತ ಅದಕ್ಕಾಗಿ ಮಕ್ಕಳನ್ನ LKG ಬರಕ್ ಮುಂಚಿಂದ ತಯಾರು ಮಾಡ್ತಾರೆ. LKG ಬರಕ್ ಮುಂಚಿಂದ ಯೋಚನೆ ಮಾಡ್ಕೊಳ್ಳಿ. ಹಾಗೆ ಅಂದ್ರೆ ಗಳಿಕೆಗಾಗಿ ವಿದ್ಯೆ ಎನ್ನುವ ಲೆಕ್ಕಕ್ಕೆ ಬಂದಾಗ ಅದೆಲ್ಲಾನು ಪ್ರಪಂಚದ್ದೇ ಆದರೂ ಅದು ದೇವಿನೇ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅವಿದ್ಯೆ ಅನ್ನುವುದು ಲೋಕದಲ್ಲಿ ನಾವು ಗಳಿಸುವುದಕ್ಕೆ, ಏನೇನನ್ನೋ ಪಡ್ಕೊಳ್ಳಕ್ಕೆ, ಸುಖ ಸಾಧನಗಳನ್ನ ಹೊಂದುವುದಕ್ಕೆ ಸಾಧನವಾಗಿ ನಾವು ಇಟ್ಕೊಂಡಿದ್ದೇವಲ್ಲ, ಅದೆಲ್ಲವೂ ಅದನ್ನ ಹೋಗ್ಲಿ, ಅದನ್ನೀಗ ನಾವು ಬೆಳೆಸ್ಕೊಂಡಿದ್ರೆ, ನಾನು ಮನೆಯಲ್ಲಿ ಬೇಕಾದ್ದು ಸುಖ ಸಾಮಗ್ರಿ ಇದೆ, ಎಷ್ಟು ಅನುಭವಿಸ್ತಾ ಇದ್ದೀನಿ ಅಲ್ವಾ? ಯೋಚನೆ ಮಾಡ್ಕೊಂಡಾಗ ಬೇಕಾದ್ದಿದೆ, ಇದೆಯಾ ನಿಮ್ಮ ಮನೇಲಿ ಅಂತ ಕೇಳೋ ಹಾಗಿಲ್ಲ. ಆದರೆ ಅದನ್ನ ನಾನು ಉಪಯೋಗಿಸ್ತಾ ಇದ್ದೀನ, ಇದೇ ರೀ ಅಲ್ಲ ಅಟ್ಟದ ಮೇಲಿದೆ, ಇದೇ ರೀ ಅವರು ಇಲ್ಲಿದೆ ಅಂದ್ರೆ ಅವಾಗ ಏನು ಉಪಯೋಗಕ್ಕೆ ಬಂತು ಅಲ್ವೇ? ಅಂದ್ರೆ ಅವಿದ್ಯೆ ಎನ್ನುವುದು ಕೂಡ ಬಳಕೆ ಸರಿಯಾದ ರೀತಿಯಲ್ಲಾದರೆ ತಾಯಿ ಸ್ವರೂಪನೇ, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅದರಿಂದ ಯಾವುದೂ ದೇವಿಯದಲ್ಲ ಅಲ್ಲ. ಅದರಿಂದ ಈ ಮೈತ್ರೇಯಿ ವಿಚಾರವನ್ನ ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ಯಾಜ್ಞವಲ್ಕ್ಯರನ್ನ ನಾನು ಬಿಟ್ಟು ಹೋಗ್ತೀನಮ್ಮ, ಎಲ್ಲ ನಿಮಗೆ ಕೊಟ್ಟು ಹೋಗ್ತೀನಿ ಅಂದಾಗ, ನೀವು ಏನು ಪಡೆದಿದ್ದೀರೋ ಅದು ನೀವು ಕೊಡುವುದರಿಂದ ನಮಗೆ ಸಿಕ್ಕುತ್ತೋ ಅಂತ ಕೇಳಿದ್ಲು. ಇಲ್ಲಮ್ಮ, ಯಥೈವ ಸುಖೋಪಕರಣವತಾಂ ಜೀವಿತಂ, ಹೇಗೆ ಸುಖ ಉಪಕರಣಗಳಿರುವವರ ಬದುಕೋ ಹಾಗೆ ನೀನು ಬದುಕಬಹುದೇ ಹೊರತು ಅಮೃತತ್ವಸ್ಯತು ನಾಶ ಅಸ್ತಿ ವಿತ್ತೇನ, ಹಣದಿಂದ ಅಮೃತತ್ವವನ್ನ ಪಡೆಯಕ್ಕಾಗಲ್ಲಮ್ಮ ಅಂತ ಹೇಳಿದ್ರು. ಹಾಗಾದ್ರೆ ಕಿಮನೇನ ಅಹಂಕುರ್ಯಾಂ, ಅದರಿಂದ ಇದನ್ನಿಟ್ಕೊಂಡು ನಾನೇನ್ ಮಾಡ್ಲಿ, ನಂಗೆ ಬೇಡ ಅಂದ್ಲು. ಆದ್ರೆ ಕಾತ್ಯಾಯನಿ ತಗೊಂಡ್ಲು, ಅವರದೇ ಪತ್ನಿ. ಆದ್ರೆ ಕಾತ್ಯಾಯನಿ ಅದನ್ನ ತಗೊಂಡ್ರು ಕೂಡ ಅವಳದನ್ನ ಬಳಸಿಕೊಂಡಿದ್ರೆ, ಬಳಕೆ ಅಂದಾಗ ನಾನೇ ತಿನ್ಬೇಕು ಅಂತಿಲ್ಲ, ಯಾರು ತಿನ್ನೋರಿದ್ದಾರೆ ಅವ್ರಿಗೆ ಕೊಟ್ರೆ ಅದು ಬಳಕೆನೆ, ಯಾರು ಉಪಯೋಗಿಸ್ತಾರೆ ಅವರು ಅದರಿಂದ ಸಂತೋಷ ಪಡ್ತಾರಲ್ಲ ಅದು ಬಳಕೆನೆ. ನೋಡಿ ಲೋಕದಲ್ಲಿ ತಾಯಿ ಹೇಗೆ ಅವಿದ್ಯೆಯನ್ನ ಇಟ್ಟಿದ್ದಾಳೆ. ಅವಿದ್ಯೆನೂ ಕೂಡ ನಮಗೆ ತಾರಕ ಮಂತ್ರನೇ. ಆದ್ರೆ ಆ ತಾರಕವಾಗೋ ತರಹ ನಾವು ಇಟ್ಕೊಂಡಿದ್ದೇವಾ, ಅದನ್ನ ಮುಖ್ಯವಾಗಿ ನಾವು ಯೋಚನೆ ಮಾಡಬೇಕಿರು. ನಮ್ಮ ಹತ್ರ ಸಮಸ್ತ ಸಮೃದ್ಧಿ ಇದ್ರು ಎಲ್ಲಾನು ಬಚ್ಚಿಟ್ಕೊಂಡು ನಾನು ಇರ್ತೇನೆ ಅಂದ್ರೆ ನಾನು ಉಪಯೋಗಿಸಲ್ಲ, ನಿನಗೂ ಕೊಡಲ್ಲ ಅನ್ನೋದಾದರೆ ಆಗ ಅದರಿಂದ ಯಾವ ಪ್ರಯೋಜನವೂ ಇಲ್ಲ. ಆದ್ರಿಂದ ದೇವಿ ವಿದ್ಯಾ ಸ್ವರೂಪಿಣಿಯಾಗಿ ಲೋಕದಲ್ಲಿದ್ದು, ಹೇಗೆ ಮೇಲಿಂದ ಹೇಳಿಕೊಂಡು ಬಂದ್ವಿ, ಅವ್ಯಕ್ತಾವ್ಯಕ್ತ ರೂಪಿಣಿಯಾಗೂ ಉಪಾಸಕರ ಅನುಕೂಲಕ್ಕಾಗಿ ತನ್ನನ್ನ ತಾನು ಮಾಡಿಕೊಂಡಿರುವಂತೆ ವಿದ್ಯಾ ರೂಪಿಣಿಯಾಗೂ ಕೂಡ ಜನರನ್ನ ಅನುಗ್ರಹಿಸುವುದಕ್ಕೆ ತಾನು ಇದ್ದಾಳೆ. ಈಗ ರಾವಣನನ್ನ ಉದಾಹರಣೆಯಾಗಿ ತಗೊಂಡ್ರೆ ಅವನ ಹತ್ರ ಏನು ಇರಲಿಲ್ಲ, ಯಾವ ಸುಖ ಇರಲಿಲ್ಲ ರಾವಣನ ಹತ್ರ. ಇದನ್ನೇ ಉದಾಹರಣೆಯಾಗಿ ಅಂದ್ರೆ ನಮ್ಗೆ ರಾಮಾಯಣಾದಿಗಳನ್ನು ಸುಮ್ಮನೆ ಓದ್ಬಿಟ್ಟು ಪಕ್ಕಕ್ಕಿಡಕ್ಕೆ ಅಥವಾ ಊದ್ಕಡ್ಡಿ ಮಂಗಳಾರತಿ ಅಲ್ಲ, ಅದರಿಂದ ನಾವು ಏನು ಪಡೀತೇವೆ ಅನ್ನೋದನ್ನ ಯೋಚನೆ ಮಾಡಿದ್ರೆ ರಾವಣನ ಹತ್ರ ಏನಿರಲಿಲ್ಲ ಹೇಳಿ. ಅವನು ಎಲ್ಲರಿಗೆ ಎಲ್ಲಾ ತನ್ನೂ ಕೊಡಬಹುದಾಗಿತ್ತು ತಾನೆ. ಸೀತೆ ಒಬ್ಳು ಕೊರತೆ ಆಗಿದ್ಲ ಅಲ್ವಾ? ಯೋಚನೆ ಮಾಡ್ಬೇಕು ತಾನೆ. ನಾಗಕನ್ನಿಕೆಯರಿದ್ದಾರೆ, ಗಂಧರ್ವಿಯ ಕನ್ನಿಕೆಯರಿದ್ದಾರೆ, ಅಪ್ಸರಿಯರಿದ್ದಾರೆ, ಯಾರ್ಯಾರು ಬೇಕು ಎಲ್ಲರೂ ಇದ್ದಾರೆ, ದೇವಕನ್ನಿಕೆಯರು ಎಲ್ಲರೂ ಇದ್ದಾರೆ. ಇದು ಒಂದು ಕೊರತೆ ಆಗಿತ್ತಾ? ಇದನ್ನ ನಾನು ಅನುಭವಿಸಬಹುದಾಗಿತ್ತು ತಾನೆ. ಯಾವಾಗ ಸೀತೆಯ ಮೇಲೆ ಅವನು ಕೈ ಎತ್ತುವುದಕ್ಕೆ ಹೋಗ್ತಾನೆ ಆಗ ಧಾನ್ಯಮಾಲಿನಿ ಅನ್ನುವಂತ ಅವನ ಪತ್ನಿ ಹೇಳ್ತಾಳೆ ಈ ಮಾತನ್ನ, ಯಾಕೆ ರಾವಣ ಇಷ್ಟೆಲ್ಲ ನಿನಗಿರುವಾಗ ಅವಳ ಮೇಲೆ ಯಾಕೆ? ಸೀತೆನೂ ಬೇಕಾದ ಹಾಗೆ ಹೇಳ್ತಾಳೆ. ಇಲ್ಲಿ ರಾವಣನಲ್ಲಿರುವ ಸುಖ ಸಾಮಗ್ರಿ ಇದೆಯಲ್ಲ ಅದೆಲ್ಲ ಅವಿದ್ಯೆನೆ. ಅವನು ತಪಸ್ಸಿಂದ ಗಳಿಸಿದ್ದಲ್ವೋ? ತಪಸ್ಸನ್ನು ಯಾಕೆ ಉಪಯೋಗಿಸಿದ್ದಾನೆ? ಸ್ವಾರ್ಥಪರತೆಗೆ ಉಪಯೋಗಿಸಿದಾಗ ತಪಸ್ಸು ಅದು ವಿದ್ಯೆ ಆಗೋದಿಲ್ಲ. ತಾಯಿ ಅದನ್ನು ಹೇಳಿದ್ದಾಳೆ. ಆದ್ರಿಂದ ನನಗಾಗಿ ನಾನು ಏನನ್ನೇ ಪಡ್ಕೊಂಡ್ರು ತಪಸ್ಸನ್ನು ಮಾಡಿದ್ರು ಇಲ್ಲ, ಲೋಕಕ್ಕಾಗಿ ನಾನು ತಪಸ್ಸು ಮಾಡಿ ಅದರಿಂದ ಲಾಭ ಆಗಿದ್ರೆ ಮಾತ್ರ ಅದು ವಿದ್ಯೆ ಆಗುತ್ತೆ. ಹಾಗೆ ರಾವಣ ಇದನ್ನ ಪಡ್ಕೊಂಡ. ಅದೇ
ರಾಮ ಏನು ಮಾಡ್ದ ಯೋಚನೆ ಮಾಡಿದ್ರೆ, ತನಗಾಗಿ ಏನನ್ನು ಇಟ್ಕೊಂಡ ಗಮನಿಸಿ, ಅವನ ಜೀವನವನ್ನು ಗಮನಿಸಿ. ನನಗಾಗಿ ಇದಿರ್ಲಿ, ಕೊನೆಗೆ ತನ್ನದೇ ಹೆಂಡತಿ ನನಗಾಗಿರ್ಲಿ ಅನ್ಕೊಂಡನ? ಇಲ್ಲಪ್ಪ, ನಿನ್ನ ಹೆಂಡತಿ ನಿನ್ನ ಜೊತೆ ಇದ್ರೆ ಲೋಕದಲ್ಲಿ ಪ್ರಜೆಗಳಿಗೆ ಅದು ಕೆಟ್ಟ ಆದರ್ಶ ಆಗತ್ತೆ. ಆಯ್ತು ಗುರುಗಳೇ, ನಾನು ಅವಳನ್ನು ಕೂಡ ತ್ಯಾಗ ಮಾಡ್ತೇನೆ ಅನ್ನುವಂಥ ಒಂದು ರೀತಿಯಲ್ಲಿ, ಅದು ಈಗಿನ ಸ್ವಾರ್ಥಪರ ಲೋಕದ ದೃಷ್ಟಿಯಲ್ಲಿ ಹೀನ ನಡೆ ಇರಬಹುದು. ಅದು ಹೆಂಡತಿಂತ ತ್ಯಾಗ ಮಾಡ್ಬಿಡೋದು ದೊಡ್ಡ ಕೆಲಸನ ಅಲ್ಲ. ಅದು ನಾನು ತ್ಯಾಗ ಮಾಡಿದ್ರೆ ದೊಡ್ಡ ಕೆಲಸ ಆಗಲ್ಲ, ರಾಮನಂಥವನು ತ್ಯಾಗ ಮಾಡಿದ್ರೆ ದೊಡ್ಡ ಕೆಲಸ. ಯಾಕೆ, ನನ್ನನ್ನ ನೋಡೋದು 2 ಕಣ್ಣಲ್ಲ, 10 ಕಣ್ಣು ಇರಬಹುದು. ಇಲ್ಲಿರುವ 10 ಕಣ್ಣು ನನ್ನ ನೋಡುತ್ತೆ. ನೋಡು ಪ್ರಸನ್ನಾಕ್ಷಿ ಹೆಂಗ್ ನಡ್ಕೋತಾಳೆ, ಇಲ್ಲಿ ಬಂದು ಕೂತ್ಕೊಂಡು ಉಪದೇಶ ಮಾಡ್ತಾಳೆ, ಅವಳು ನೋಡು ಅಂತ ಕಣ್ಣು ಹೇಳುತ್ತೆ ತಾನೆ. ಅಂದ್ರೆ ಇಷ್ಟು ಜನರಿಗೆ ಏನ್ ಆದರ್ಶ ನಾನು ಮೂಡಿಸಿದಂತಾಯ್ತು. ರಾಮ ಎಷ್ಟು ಕಣ್ಣು ನೋಡುತ್ತೆ ರಾಮನನ್ನ, ಇದನ್ನ ನಾವು ಯೋಚನೆ ಮಾಡಬೇಕು. ರಾಮ ಹೆಂಡತಿ ಬಿಟ್ಟು ಅನ್ನೋ, ಹೆಂಡತಿ ರಾಮ ಅಥವಾ ಗಂಡ ಇಷ್ಟು ಪ್ರಶ್ನೆ ಅಲ್ಲ. ಅವನನ್ನ ನೋಡ್ತಾ ಇರುವ ಕಣ್ಣುಗಳು ಕೋಟಿ. ಆ ಕೋಟಿ ಕಣ್ಣುಗಳಿಗೆ ಅವನೆಂಥ ಆದರ್ಶ ಕೊಟ್ಟ. ಸ್ವಾರ್ಥಪರನಾಗಿ ಅವನು ನಿಂತಿದ್ರೆ ಲೋಕದಲ್ಲಿ ಏನ್ ನಿಲ್ಲುತ್ತಾ ಇತ್ತು? ಅಧರ್ಮ ನಿಲ್ಲುತ್ತಾ ಇತ್ತು, ಧರ್ಮ ನಿಲ್ಲುತ್ತಾ ಇತ್ತು. ಆದ್ದರಿಂದ ವಿದ್ಯಾ ಅಂದ್ರೆ ಯಾವುದು, ಅವಿದ್ಯಾ ಅಂದ್ರೆ ಯಾವುದು ಅನ್ನುವುದನ್ನು ಸೂಕ್ಷ್ಮವಾಗಿ ನಾವು ಭೇದಿಸಿ ನೋಡಿಕೊಂಡಾಗ ಗೊತ್ತಾಗುತ್ತೆ. ವಿದ್ಯೆ ಆದ್ರೂ ದೇವಿನೇ, ಅವಿದ್ಯೆ ಆದ್ರೂ ದೇವಿನೇ. ಅವಿದ್ಯೆಯಲ್ಲೂ ತೃಪ್ತಿ ಪಟ್ಟಿದ್ರೆ ದೇವಿಯನ್ನ ನೀನು ಆರಾಧಿಸಿದಂತೆ, ವಿದ್ಯೆಯಲ್ಲಿ ನೀನು ತೃಪ್ತಿ ಪಟ್ಟಿದ್ರೆ ದೇವಿಯನ್ನ ನೀನು ಆರಾಧಿಸಿದಂತೆ. ಅವಿದ್ಯೆಯಿಂದಲೂ ದೇವಿಯ ಕೃಪೆ ಇದೆ, ವಿದ್ಯೆಯಿಂದಲೂ ದೇವಿಯ ಕೃಪೆ ಇದೆ. ಯಾವುದು ಬೇಡದ್ದನ್ನ ತಾಯಿ ಲೋಕಕ್ಕೆ ಕರುಣಿಸಿಲ್ಲ. ವಿದ್ಯೆ ಅನ್ನೋದು ಯಾರು ನಾನ್ ತಗೊಂಬನ್ನ ಇಲ್ಲ, ಯಾರದದು? ಪರಮಾತ್ಮನದು. ತಸ್ಯ ನಿಶ್ವಸಿತಮೇತತ್. ಲೋಕದಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಎಲ್ಲ ಯಾರು ತಂದಿಟ್ಟಿದ್ದು? ನ್ಯೂಟನ್ ತಂದ? ಅವ್ರು ಇಲ್ಲ. ನ್ಯೂಟನ್ ತರಕ್ ಮುಂಚೆ ಎಲ್ಲಿತ್ತು ಅದು? ಸ್ವಾಮಿ ವಿವೇಕಾನಂದರು ಅದನ್ನ ಹೇಳ್ತಾರೆ. ಅಂದ್ರೆ ಇವನು ಗುರುತ್ವಾಕರ್ಷಣ ಶಕ್ತಿಯನ್ನ ಕಂಡುಹಿಡಿಯುವಾಗ ಮಲ್ಕೊಂಡಿದ್ದ, ನೋಡ್ತಾನೇ ಇದ್ದ. ಎಷ್ಟು ಸಲ ಮರದಿಂದ ಹಣ್ಣು ಬಿದ್ದಿರೋದು ನೋಡಿಲ್ಲ ಅಲ್ವೇ? ಅವತ್ತು ಮರದಿಂದ ಹಣ್ಣು ಬಿದ್ದ ತಕ್ಷಣ ಅವನಿಗೆ ಹೊಳೀತು, ಓ ಗುರುತ್ವಾಕರ್ಷಣ ಶಕ್ತಿ ಇದನ್ನ ಎಳೀತಿದೆ. ಅಂದ್ರೆ ಇಷ್ಟು ಕಾಲ ಗುರುತ್ವಾಕರ್ಷಣ ಶಕ್ತಿ ಇರ್ಲಿಲ್ವೋ ಪ್ರಪಂಚದಲ್ಲಿ? ಇತ್ತು. ಅಂದ್ರೆ ಅರ್ಥ ಏನು? ವಿದ್ಯೆ ಎನ್ನುವುದು ಇದೆ, ಇದ್ದದ್ದನ್ನ ಹೀಗೆ ಮಾಡಿದೆ ಅಷ್ಟೇ ಬಿಟ್ರೆ ಅದು ಒಂದು ದೊಡ್ಡ ವಿಷಯ ಅಲ್ಲ. ಆದ್ರಿಂದ ಲೋಕಕ್ಕೆ ವಿದ್ಯೆಯನ್ನ ಕೊಟ್ಟವನು ಯಾರಪ್ಪ ಅಂದ್ರೆ ಪರಮಾತ್ಮ. ಲೋಕದಲ್ಲಿ ಅವಿದ್ಯೆ ಅನ್ನುವುದನ್ನು ಇಟ್ಟವನು ಯಾರಪ್ಪ? ಪರಮಾತ್ಮ. ಆದ್ರಿಂದ ವಿದ್ಯಾ ಸ್ವರೂಪಿಣಿ. ಸ್ಪಷ್ಟ ಆಗ್ತಾ ಇದೆಯಾ? ಹಾಗಾಗಿ ಆ ದೇವಿನೇ ವಿದ್ಯಾ ಅಂದ್ರೆ ಪ್ರಾಪಂಚಿಕವಾದ ವಿದ್ಯೆಯ ರೂಪದಲ್ಲಿದ್ದುಕೊಂಡು ಅದರ ಮೂಲಕ ನೀವೆಲ್ಲ ಸುಖವಾಗಿ ಬದುಕಿಯಪ್ಪ ಅಂತ ವಿದ್ಯೆಯನ್ನು ಕೊಟ್ಟಿದ್ದಾಳೆ, ಅವಿದ್ಯೆಯನ್ನ ಕೊಟ್ಟಿದ್ದಾಳೆ. ಆದ್ರಿಂದ ಈಶಾವಾಸ್ಯ ಉಪನಿಷತ್ತು ಹೇಳುವಾಗ ವಿದ್ಯಾಂಚ ಅವಿದ್ಯಾಂಚ ಎಸ್ತದ್ವೇದ ಉಭಯಂ ಸಹ. ಯಾರು ಎರಡನ್ನೂ ತಿಳ್ಕೊಂಡಿದಾನೋ ಅವನಂಥ ಸುಖಿ ಪುರುಷ ಇನ್ನೊಬ್ಬ ಇಲ್ಲ. ನಾವು ಒಂದನ್ನೇ ತಿಳ್ಕೊಂಡಿದೀವಿ ಸಾಕು. ಏನ್ ಮಾಡ್ತೇವೆ? ಅವಿದ್ಯೆಯ ಮೃತ್ಯುಂ ತೀರ್ತ್ವ. ಅವಿದ್ಯೆಯಿಂದ ಈ ಮರಣ ಚಕ್ರವನ್ನ ದಾಟ್ತೇವೆ. ವಿದ್ಯೆಯಿಂದ ಏನ್ ಪಡಿತೇವೆ? ವಿದ್ಯೆಯ ಅಮೃತಮಶ್ನುತೆ. ನಮಗ್ ಗೊತ್ತಿಲ್ಲ, ಏನು ಗೊತ್ತಿದೆ? ಅವಿದ್ಯೆ ಮಾತ್ರ ಗೊತ್ತಿದೆ, ಸಾಕು. ಮೃತ್ಯು ದಾಟ್ತೀಯಲ್ಲ, ಮೇಲಿನ ಲೋಕಗಳಲ್ಲಿ ಸುಖವನ್ನು ಅನುಭವಿಸ್ತೀಯಲ್ಲ, ಸಾಕು. ಆ ರೀತಿಯಲ್ಲಿ ತಾಯಿ ವಿದ್ಯಾ ಸ್ವರೂಪಿಣಿಯಾಗಿ ಇದ್ದಾಳೆ. ಅದರಿಂದ ಇನ್ನು ಗೀತೆಯಲ್ಲಿ ನಾವು ನೋಡುವಾಗ ವಿದ್ಯೆ ಅಂದ್ರೆ ಯಾವುದು? ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ. ಯಾವುದಪ್ಪ? ನಿತ್ಯವಾದ ಅಧ್ಯಾತ್ಮ ಜ್ಞಾನ ಏನಿದೆಯೋ, ಮತ್ತೆ ಇನ್ನೇನು? ತತ್ವಜ್ಞಾನಾರ್ಥ ದರ್ಶನಂ. ಯಾವುದು ತತ್ವವನ್ನ ತೋರಿಸುತ್ತೋ. ನಾವು ನಿನ್ನೆನೂ ಹೇಳ್ಕೊಂಡ್ವಿ, ಎಲ್ಲಿ 23 ತತ್ವಗಳು ಅಂದಾಗ ಅಲ್ವೇ? ತತ್ವ ಅಂದ್ರೆ ಏನು? ತತ್ವ. ತತ್ ಅಂದ್ರೆ ಯಾವುದು? ಅದು. ಅದರ ತನವನ್ನ ನೀನು ಎಲ್ಲೆಲ್ಲಿ ಗುರುತಿಸಿದರೂ ಅದೇ ಅಧ್ಯಾತ್ಮ. ಅದರ ತನವನ್ನ ಈ ಬರೆಯೋ ಮಣೆಯಲ್ಲಿ ಗುರುತಿಸ್ತೀಯಾ? ಅದೇ ಅಧ್ಯಾತ್ಮ, ಅದಕ್ಕಿಂತ ಬೇರೆ ಅಲ್ಲ. ಅಧೀಂದ್ರೇನು? ಅದರ ಕಡೆಗೆ. ಯಾವುದರ ಕಡೆಗೆ? ಆತ್ಮದ ಕಡೆಗೆ. ಇದರ ಆತ್ಮ ಯಾವುದು? ಒಂದು ಹೊಂಗೆ ಮರ. ಸುಮ್ಮನೆ ಉದಾಹರಣೆಗೆ, ಹೊಂಗೆ ಮರ ಎಲ್ಲಿಂದ ಬಂತು? ಅದರ ಬೀಜ ಯಾವುದು? ಬೀಜದ ಮೂಲ ಏನು? ಹಾಗೆ ಹೋದರೆ ಅದರ ಆತ್ಮ ಎಲ್ಲಿ ಸಿಕ್ತು ನಿಮಗೆ? ಅಲ್ವೇ? ಇದೇ ಆತ್ಮ ಅಧಿ.
ಆದ್ರಿಂದ ಅಧ್ಯಾತ್ಮ ಅಂದ್ರೆ ಏನೋ ಕಾಡಲ್ಲಿ ಹೋಗಿ ಕೂತ್ಕೊಂಡ್ಬಿಡೋದು, ಜಟೆ ಧರಿಸ್ಕೊಂಡ್ಬಿಡೋದು, ಅಥವಾ ಸಂಸಾರ ಬಿಟ್ಬಿಡೋದು. ಮನೆಯಲ್ಲಿ ಇದ್ಕೊಂಡು ಕೆಲವರು ಹೇಳ್ತಾರೆ, ನಂಗೆ ಯಾಕೋರಿ ಜೀವನ ಬೇಜಾರಾಗಿ ಬರೀ ಅಧ್ಯಾತ್ಮದಲ್ಲಿ ಇರೋಣ ಅನ್ನಿಸ್ಬಿಟ್ಟಿದೆ ಅಂತ ಅನ್ಕೊಂಡ್ಬಿಟ್ರೆ ಅದು ಅಧ್ಯಾತ್ಮ ಆಗಲ್ಲ. ಎಷ್ಟೋ ಜನ ಹಾಗೆ ಹೇಳ್ತಾರೆ ಅಲ್ವೇ, ಆದರೆ ಅದು ಅಧ್ಯಾತ್ಮ ಅಲ್ಲ. ಆತ್ಮದ ಕುರಿತಾದ ಪ್ರತಿಯೊಂದು ನಮ್ದನ್ನೇ ನಾವು ನಿನ್ನೆ ಹೇಳ್ಕೊಂಡ್ವಿ, 23 ತತ್ವಗಳು ನಮ್ಮೊಳಗೆ ಕೂತಿದೆ. ಇಲ್ಲೇ ನಾವು ಅದನ್ನ ಮನನ ಮಾಡ್ಕೊಳ್ತಾ ಇದ್ರೂ ಅದೇ ಅಧ್ಯಾತ್ಮ, ಬೇರೆ ಏನೋ ಮಾಡಬೇಕಾಗಿಲ್ಲ. ಅದರಿಂದ ಹಾಗೆ ಮಾಡಿಕೊಳ್ಳುವ ಬದುಕನ್ನ ದೇವಿ ನಮಗೆ ತೋರಿಸ್ತಾ ಇದ್ದಾಳೆ. ಮಗು ನಾನಿಲ್ಲಿದ್ದೀನಿ, ಮಗು ನಾನಿಲ್ಲಿದ್ದೀನಿ, ಮಗು ನಾನಿಲ್ಲಿದ್ದೀನಿ. ಕೂಗ್ಬೇಕಾಗಿರೋದು ಯಾರು? ಮಗು. ಅಮ್ಮ ಕೂಗ್ಬೇಕು. ಆದರೆ ಮಗುಗೆ ಅಮ್ಮನ ಚಿಂತೆ ಇಲ್ಲ, ಆದ್ರೆ ಅಮ್ಮನಿಗೆ ಮಗು ಚಿಂತೆ ಇದೆ. ಆದ್ರಿಂದಲೇ ಅವಳು ಹೇಳ್ತಾ ಇದ್ದಾಳೆ, ಕಂದ ನಾನಿಲ್ಲಿದ್ದೀನಿ, ಕಂದ ಇದು ನೋಡು ನಾನಿಲ್ಲಿದ್ದೀನಿ. ಹಾಗೆ ಅವಳು ಅಭಯವನ್ನ ಕೊಡ್ತಾ ನಮ್ಮ ಜೀವನದಲ್ಲಿ ಸಂರಕ್ಷಕಿಯಾಗಿ ನಿಂತಿದ್ದಾಳೆ. ಇದನ್ನ ನಾವು ನಿತ್ಯ ಮನನ ಮಾಡ್ಕೊಳ್ಬೇಕು. ನಮಗೆ ಏನೇ ಕಷ್ಟ ಬರಲಿ, ಏನೇ ಬಾಧೆ ಬರಲಿ, ಏನೇ ಭಂಗ ಬರಲಿ, ಜೀವನದಲ್ಲಿ ಪ್ರತಿಯೊಬ್ಬರ ಬದುಕಲ್ಲೂ ಇದೆ. ನೋವು ನಲಿವುಗಳು ಇಲ್ಲದ ಬದುಕು ಯಾರ್ದೂ ಇಲ್ಲ, ಭಂಗಗಳಿಲ್ಲದ ಬದುಕು ಯಾರ್ದೂ ಇಲ್ಲ, ಮಾನಾಪಮಾನಗಳಿಲ್ಲದ ಬದುಕು ಯಾರ್ದೂ ಇಲ್ಲ. ಅವಾಗೆಲ್ಲ ನಮ್ಮನ ಇದನ್ನೆಲ್ಲ ಕೊಟ್ಟಿದ್ರು ಕೂಡ, ಕಂದ ಇದೋ ನಾನಿದ್ದೀನಿ, ಯಾಕಪ್ಪ ಭಯ ಪಡ್ತೀಯೇ, ಯಾಕೆ ಕಣ್ಣೀರ್ ಹಾಕ್ತೀಯೇ ಕಂದ ಅಂತ ಕೂಗುವ ತಾಯಿ ಇದ್ದಾಳಲ್ಲ. ಯಾವ ರೂಪದಲ್ಲಿದ್ದಾಳೆ? ವಿದ್ಯಾ ಸ್ವರೂಪಿಣಿಯಾಗಿದ್ದಾಳೆ, ವ್ಯಕ್ತಾವ್ಯಕ್ತ ರೂಪಿಣಿಯಾಗಿದ್ದಾಳೆ. ಆದ್ರಿಂದ ನಮ್ಮ ಭಾಗ್ಯ ಎಷ್ಟು ದೊಡ್ಡದು, ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದು. ಆದ್ರಿಂದ ಯಾರ ಭಾಗ್ಯ? ಅಮ್ಮ ನಮ್ಮ ಜೊತೆ ಇದ್ದಾಳೆ, ಅದೇ ತಾನೇ ದಾಸರ ಕೃತಿಯಲ್ಲಿ ಇರೋದು. ಆದ್ರಿಂದ ನಮ್ಮ ಭಾಗ್ಯ ಲಕ್ಷ್ಮೀದೇವಿ. ಆದ್ರಿಂದ ಆ ತಾಯಿ ನಮ್ಮೊಡನೆ ಇರುವಾಗ ನಮ್ಮ ಭಾಗ್ಯ ದೊಡ್ಡದೇ. ಅದನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಅಂಥ ಭಾಗ್ಯ ದೇವತೆಯಾಗಿ ನಮ್ಮನ್ನ ತಾಯಿ ಕಾಪಾಡ್ತಾ ಇದ್ದಾಳೆ. ಆದ್ರಿಂದ ಅದನ್ನ ದೇವಿ ಭಾಗವತ ಕೂಡ ಹೇಳುವಾಗ, ದೇವಿ ಪರಬ್ರಹ್ಮ ಸ್ವರೂಪಿಣಿ, ಪರಬ್ರಹ್ಮ ಸ್ವರೂಪಿಣಿಯಾದ ದೇವಿ ತಾನು ಅವಳನ್ನ ಹೊಂದೋದು ಅತಿ ದುಷ್ಪ್ರಾಪ. ಎಲ್ಲರಿಗೂ ಸುಲಭ ಅಲ್ಲ ತಾಯಿಯನ್ನ ಹೊಂದೋದು. ಆದರೆ ಇಷ್ಟೆಲ್ಲ ಕೊಟ್ಟಿದ್ದಾಳೆ ನೋಡಿ, ವ್ಯಕ್ತಾವ್ಯಕ್ತ ರೂಪಿಣಿಯಾಗಿ, ವಿದ್ಯಾ ಸ್ವರೂಪಿಣಿಯಾಗಿ ತನ್ನನ್ನ ತಾನು ತೋರಿಸ್ಕೊಂಡಿದ್ದಾಳಲ್ಲ, ಅದನ್ನ ಹಿಡ್ಕೊಂಡ್ರೆ ವಿದ್ಯಾ ಅವಿದ್ಯೇತಿ ದ್ವೇ, ವಿದ್ಯಾ ಮತ್ತು ಅವಿದ್ಯಾ ಎಂಬುದಾಗಿ 2 ರೂಪದಲ್ಲಿ ದೇವಿಯ ರೂಪ ಇದೆ. ದೇವ್ಯಾಹ ದ್ವೇ ರೂಪೇ, 2 ರೂಪಗಳನ್ನ ಹೊಂದಿದ್ದಾಳೆ. ಆದ್ರಿಂದ ಈ 2ರಲ್ಲಿ ಏಕಯ ಮುಚ್ಯತೆ, ಅನ್ಯಯ ಬದ್ಧತೆ, ಒಂದರಿಂದ ಬಿಡುಗಡೆ, ಒಂದರಿಂದ ಬಂಧನ. ಅದರಲ್ಲೇ ತಾಯಿಯ ಕೃಪೆಯನ್ನ ನಾವು ನೋಡ್ತೇವೆ. ಯಾವುದರಿಂದ ಬಂಧಿಸಿದಾಳೋ ಅದರಿಂದಲೇ ಬಿಡುಗಡೆಯನ್ನು ಕೂಡ ಮಾಡ್ತಾಳೆ. ಹಾಗಾಗಿ ದೇವಿ ವಿದ್ಯಾ ಸ್ವರೂಪಿಣಿ. ಅವಿದ್ಯಾ ಅನ್ನುವುದು ನಮ್ಮ ತನವನ್ನ, ಈಗ ಹೇಳಿದ್ನಲ್ಲ, ಈ ಶರೀರದಲ್ಲಿರುವ ತತ್ವವನ್ನ ಮರೆತು ಬದುಕ್ತಾ ಇದ್ದೇವಲ್ಲ, ಅದು ಅವಿದ್ಯ. ತತ್ವವನ್ನ ನೆನಪು ಮಾಡಿಕೊಂಡ್ರೆ ವಿದ್ಯಾ. ಇಷ್ಟು ಸುಲಭ. ಇದಕ್ಕೆ ಶ್ರೀರಾಮಕೃಷ್ಣರು ಉದಾಹರಣೆಯಾಗಿ ಒಂದನ್ನ ಹೇಳ್ತಾರೆ ಸುಲಭವಾಗಿ. ನಾವು ಬಾಂಡ್ಲೆ ಎಣ್ಣೆ ಇಟ್ಟಿದ್ದೇವೆ, ಪೂರಿ ಕರೆದು ಹಾಕ್ತೇವೆ, ಯಾವುದೋ ಸಿಹಿ ಏನೋ ಒಂದು ಹಾಕ್ತೇವೆ. ಹಾಕಿದ ತಕ್ಷಣ ಏನ್ ಮಾಡುತ್ತೆ? ಚಲ ಚಲ ಚಟ್ ಚಟ್ ಚಿಟ್ ಚಿಟ್ ಅಂತ ತುಂಬಾ ಶಬ್ದ ಮಾಡುತ್ತೆ. ಬೇಯ್ತಾ ಬೇಯ್ತಾ ಶಬ್ದ ಕಡಿಮೆ ಮಾಡ್ತಾ ಬರುತ್ತೆ, ಬಣ್ಣ ಬದಲಾಗುತ್ತೆ. ತಕ್ಷಣ ಏನ್ ಮಾಡ್ತೀವಿ ನಾವು? ಎತ್ತಿ ಹಾಕ್ತೀವಿ. ತಾಯಿನೂ ಹಾಗೆ, ನಾನು ತಿಳಿದಿದ್ದೀನಿ, ನಾವು ಓದಿದ್ದೀನಿ, ನಂಗೆ ಅದು ಗೊತ್ತಿದೆ, ನಂಗೆ ಇದು ಗೊತ್ತಿದೆ ಅಂತ ಗಲಗಲ ಗಲಗಲ ಗಲ ಅಂತಿದ್ರೆ ಸುಮ್ಮನೆ ಇಟ್ಟಿರ್ತಾಳೆ. ಆ ಗಲಗಲ ನಿಲ್ಸಿದ್ರ ತಕ್ಷಣ ತೆಗೆದು ಆಚೆ. ಎಷ್ಟು ಸುಲಭ ನೋಡಿ ಶ್ರೀರಾಮಕೃಷ್ಣರು ಕೊಟ್ಟಿರೋ ಉದಾಹರಣೆ. ಬಾಣ್ಲೆಲ್ಲಿ ಬೇಯುವಾಗ ನಾವು ನೆನಪು ಮಾಡ್ಕೊಳ್ಬೇಕು. ಜೀವಿ ಹಾಗೆ ಪಕ್ವ ಆಯ್ತು ಅಂತ ಗೊತ್ತಾದ ತಕ್ಷಣ ಅಮ್ಮ ಉದ್ಧಾರ ಮಾಡ್ಬಿಡ್ತಾಳೆ. ಪಕ್ವ ಆಗೋವರೆಗೆ ಬಾಣ್ಲೆಲೆ ಬಿಟ್ಟಿರ್ತಾಳೆ, ಇರಪ್ಪ ನೀನು ಅಂತ ಬೇಯಿಸ್ತಾ ಇರ್ತಾಳೆ. ಅದು ಅಲ್ಲೂ ಅವಳು ಕೃಪೆನೆ, ಯಾಕೆಂದ್ರೆ ಬೇಯಕ್ಕೆ ಬಿಟ್ಟಿದ್ದಾಳಲ್ಲ, ಆ ರೀತಿ. ಹಾಗಾಗಿ ವಿದ್ಯಾ ರೂಪಿಣಿಯಾಗಿ ಗಲಗಲ ಮಾಡ್ತಾ ಇದ್ರೆ ಅವಿದ್ಯಾ, ಗಲಗಲ ನಿಲ್ಸಿದ್ರೆ ವಿದ್ಯಾ. ಇಷ್ಟೇ. ಹಾಗಾಗಿ ತಾಯಿ ವಿದ್ಯಾ ರೂಪಿಣಿಯಾಗಿ ನಮ್ಮ ಸಂರಕ್ಷಕಿಯಾಗಿ ಇದ್ದಾಳೆ. ಮುಂದಿನದು, ಈ ತರಹ ಇರೋದರಿಂದ ಏನಾಗಿದ್ದಾಳೆ? ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದಿ. ಅದಕ್ಕೋಸ್ಕರ ಅಲ್ಲಿ ನಯನಾಗೆ ನಿಲ್ಲಿಸಬಾರ್ದು. ಮಹಾಕಾಮೇಶ ನಯನ ಅಂದ್ಬಿಟ್ರೆ ಮಹಾಕಾಮೇಶನ ಕಣ್ಣು ಅಂದಂಗಾಗ್ಬಿಡುತ್ತೆ. ಆ ಮಹಾಕಾಮೇಶನ ಕಣ್ಣು ಎಂಬುದೇ ಕನ್ನೈದಿಲೆ. ಆ ಕನ್ನೈದಿಲೆಗೆ ಕೌಮುದಿ ಚಂದ್ರನ ಬೆಳದಿಂಗಳಾಗಿದ್ದಾಳೆ. ಚಂದ್ರನ ಬೆಳದಿಂಗಳು ಅಂದ್ರೆ ಏನು?
ನಮ್ಮ ಭಾರತೀಯ ಪರಂಪರೆಯಲ್ಲಿ ಇದು ನಿಜವಾಗಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಕವಿ ಪರಂಪರೆಯಲ್ಲಿ ಹೇಳ್ತಾರೆ, ಇದನ್ನ ಕವಿ ಸಮಯ ಅಂತಾರೆ, ಋಷಿ ಹೃದಯ ಅಂತ ಹೇಳ್ತಾರೆ. ಸೂರ್ಯ ಬಂದಾಗ ಕಮಲ ಅರಳುತ್ತೆ, ಚಂದ್ರ ಬಂದಾಗ ಕೌಮುದಿ ಅರಳುತ್ತೆ, ಅಂದ್ರೆ ಕನ್ನ ಇದಿಲೆ ಅರಳುತ್ತೆ. ಚಂದ್ರ ಹೊರಟೋದ ಅಂದ್ರೆ ಕನ್ನ ಇದಿಲೆ ಮೊಗ್ಗಾಗತ್ತೆ, ಸೂರ್ಯ ಹೊರಟೋದ ಅಂದ್ರೆ ಕಮಲ ಮೊಗ್ಗಾಗತ್ತೆ. ಅಂದ್ರೆ ಚಂದ್ರ ಬಂದ ಅಂದ್ರೆ ಕಮಲ ಮೊಗ್ಗಾಗತ್ತೆ, ಕನ್ನ ಇದಿಲೆ ಅರಳುತ್ತೆ. ಸೂರ್ಯ ಬಂದ ಅಂದ್ರೆ ಕನ್ನ ಇದಿಲೆ ಮೊಗ್ಗಾಗತ್ತೆ, ಕಮಲ ಅರಳುತ್ತೆ. ಒಟ್ಟಿನಲ್ಲಿ ಕೌಮುದಿ, ಇದು ಕುಮುದ. ಯಾವುದು ಕುಮುದ? ಕನ್ನ ಇದಿಲೆ ಮಹಾಕಾಮೇಶ ನಯನ, ಮಹಾಕಾಮೇಶ್ವರನ ಕಣ್ಣು, ಅದು ಕುಮುದ. ಅದಕ್ಕೆ ಆಹ್ಲಾದ, ಆನಂದವನ್ನ ಉಂಟು ಮಾಡುವ ಕೌಮುದಿ ಬೆಳದಿಂಗಳು. ಅಂದ್ರೆ ಪ್ರಪಂಚದಲ್ಲಿ ಈ ರೂಪದಲ್ಲಿದ್ದುಕೊಂಡು ಅಮ್ಮ ಸೃಷ್ಟಿ ಮಾಡಿರೋದು ಯಾರು? ಪರಮಾತ್ಮ ಅಲ್ವಾ? ಪರಬ್ರಹ್ಮ ಏನಾಗಿದ್ದ? ಒಬ್ಬನೇ ಇದ್ದ. ಅವನು ನಾನು ತುಂಬಾ ಆಗಬೇಕು ಅನ್ಕೊಂಡಿದ್ದು ತಾನೇ ಕಾಮೇಶ. ಆ ಕಾಮಕ್ಕೆ ಈಶನಾಗಿ ನಾನು ತುಂಬಾ ಆಗಬೇಕು ಅನ್ಕೊಂಡ. ಹಾಗೆ ಅವನು ತುಂಬಾ ಆಗಬೇಕು ಅನ್ಕೊಂಡಾಗ ಸಹಕಾರ ಯಾರ್ದು? ಮೂಲ ಪ್ರಕೃತಿನಲ್ಲಿ ನಾವು ನೋಡಿದ್ವಿ, ತಾಯಿ ಮೂಲ ಪ್ರಕೃತಿಯಾಗಿ ಸಹಾಯಕ್ಕೆ ಬಂದ್ಲು. ಹಾಗೆ ಬಂದಾಗ ಅದರಿಂದ ಈ ಪ್ರಪಂಚ ಎಲ್ಲ ಬಂತು. ಯಾವುದು? ಮೂಲ ಪ್ರಕೃತಿ ಆದ್ಮೇಲೆ ವ್ಯಕ್ತದಲ್ಲಿ ಹೇಳ್ಕೊಂಡ್ವಿ 23 ತತ್ವ, ಅದರಿಂದ ದೊಡ್ಡ ವಿಶ್ವಾಂಡ ಬ್ರಹ್ಮಾಂಡ ನಿರ್ಮಾಣ ಎಲ್ಲ ಹೇಳಿದ್ವಿ. ಅದೆಲ್ಲ ಆದ್ಮೇಲೆ ಏನಾಯ್ತು? ಪರಮಾತ್ಮ ಅದರ ಒಳಗೆ ಪ್ರವೇಶ ಮಾಡ್ದ. ಯಾರೊಳಗೆ ಪರಮಾತ್ಮ ಇದ್ದಾನೆ, ಯಾರೊಳಗಿಲ್ಲ? ಎಲ್ಲ ಕಡೆಯಲ್ಲಿ ಇದ್ದಾನೆ, ಎಲ್ಲರ ಒಳಗಿದ್ದಾನೆ, ಎಲ್ಲೆಲ್ಲೂ ಇದ್ದಾನೆ. ಹಾಗಾಗಿ ಅವನು ತತ್ಸೃಷ್ಟ ತದೇವ ಅನುಪ್ರಾವಿಶತ್. ಇದು ಉಪನಿಷತ್ತಿನ ಮಾತು. ಸೃಷ್ಟಿ ಮಾಡಿದ ಮೇಲೆ ಅದರ ಒಳಗೆ ಅಂದ್ರೆ ಸೃಷ್ಟಿ ಮಾಡಿದ ಅನುಸಾರವಾಗಿ ಪ್ರಾವಿಶತ್, ಒಳಗಡೆ ಬಂದ. ಆದ್ರಿಂದ ಈಗ ಎಲ್ಲರ ಒಳಗೆ ಕೂತಿರೋದು ಯಾರು? ಪರಮಾತ್ಮ, ಪರಮೇಶ್ವರ, ಪರಬ್ರಹ್ಮ. ಅವನು ಯಾರು? ಕಾಮೇಶ, ಮಹಾಕಾಮೇಶ. ಈಗ ಈ ಜೀವಿಗಳಿಗೆ ಬಯಸಿದ ಸುಖಗಳನ್ನ ಕೊಡದೆ ತಾನೆ. ಸುಖಗಳನ್ನ ಯಾವ ರೂಪದಲ್ಲಿ ಕೊಡ್ತಿದ್ದಾಳೆ? ಅವಿದ್ಯಾ ರೂಪದಲ್ಲಿ ಸುಖವನ್ನ ಕೊಡ್ತಾ ಇದ್ದಾಳೆ, ಭೋಗ ಸಾಮಗ್ರಿಗಳನ್ನ ಕೊಡ್ತಾ ಇದ್ದಾಳೆ. ಹಾಗೆ ಅವಳು ಭೋಗ ಸಾಮಗ್ರಿಗಳನ್ನ ಕೊಡುವುದರಿಂದ ಏನಾಗ್ತಿದೆ? ಅವಳ ಕಂದಮ್ಮಗಳು ಆನಂದ ಪಡ್ತಾ ಇದ್ದಾರೆ. ಆ ಆನಂದ ಅನುಭವಿಸ್ತಿರೋನ್ ಯಾರು? ಇಲ್ಲಿ ಕೂತಿರುವ ಪರಮಾತ್ಮ ತಾನೆ. ಆದ್ರಿಂದ ಈ ಮಹಾಕಾಮೇಶನ ಕಣ್ಣಿಗೆ ಆನಂದ ಕೊಟ್ಟಿದ್ಯಾರು? ವ್ಯಕ್ತಾವ್ಯಕ್ತ ರೂಪಿಣಿಯಾದ ವಿದ್ಯಾ ರೂಪಿಣಿಯಾದ ದೇವಿ ಅಲ್ವಾ? ಆದ್ರಿಂದ ಮಹಾಕಾಮೇಶನಯನ ಕುಮುದಾಹ್ಲಾದ ಕೌಮುದಿ. ಮಹಾಕಾಮೇಶ ಎಂಬುವವನ ನಯನ, ಕಣ್ಣಿನ, ಕುಮುದ, ಕನ್ನೈದಿಲೆಗೆ ಏನಾಗಿದ್ದಾಳೆ? ಆಹ್ಲಾದ, ಆನಂದವನ್ನು ಉಂಟು ಮಾಡುವ ಕೌಮುದಿ, ಬೆಳದಿಂಗಳು ಆಗಿದ್ದಾಳೆ. ಈಗ ಮಹಾಕಾಮೇಶ ಅನ್ನುವುದನ್ನ ನಾವು ಮೊದಲಿಗೆ ಎಂಥ ಕಾಮೇಶನಪ್ಪ ಅಂತ ಕೇಳಿದ್ರೆ ಅವನು ಕಣ್ಣು ಬಿಡ್ತಾ ಇದ್ದಂತೆ ಕಾಮಭಸ್ಮ ಆದ. ಅದೇ ಕಾಮನನ್ನ ತಾಯಿ ಏನ್ ಮಾಡಿದ್ಲು? ತನ್ನ ನೋಟ ಮಾತ್ರದಿಂದ ಉಜ್ಜೀವನಗೊಳಿಸಿದ್ಲು. ಹಾಗೆ ಯಾವ ಜೀವವನ್ನ ಪರಮಾತ್ಮ ತಾನು ಸೃಷ್ಟಿ ಮಾಡಿ ಅದನ್ನ ಲಯ ಮಾಡ್ಕೊಳ್ತೀನಿ ಅಂದ್ರೆ ಅದನ್ನ ಮತ್ತೆ ಉಜ್ಜೀವನಗೊಳಿಸಿ ಅವನಿಗೆ ಮತ್ತೆ ಆನಂದವನ್ನ ಉಂಟು ಮಾಡ್ತಾನೆ. ಹಾಗೆ ಮಹಾಕಾಮೇಶನಯನ ಕುಮುದಾಹ್ಲಾದ ಕೌಮುದಿ ಅಂದ್ರೆ ಏನರ್ಥ? ತಾಯಿ ಲೋಕದಲ್ಲಿ ಪ್ರಪಂಚವನ್ನ ಸೃಷ್ಟಿ ಮಾಡಿ ಪ್ರಪಂಚದಲ್ಲಿ ಮಾಯೆಯನ್ನ ಇಟ್ಟು ಜೀವಿಗಳಲ್ಲಿ ಈ ತತ್ವವನ್ನ ಮರೆಯುವಂತೆ ಮಾಡಿದಾಳೆ. ಅಂದ್ರೆ ತತ್ವ ಅನ್ನುವುದು ಪರಮಾತ್ಮನಿಗೆ ಸೇರಿದ್ದು ಅನ್ನೋದನ್ನ ಮರೆತು ನನ್ ಕಣ್ಣು ನನ್ ಕೈ ಅನ್ನುವಂತೆ ಮಾಡಿದಾಳೆ ನಿಜ. ಆದರೆ ಅವಳೇ ಆ ಕೃಪಾ ಮಾತ್ರದಿಂದ ಮಹಾಕಾಮೇಶ ನಯನ ಅಂದ್ರೆ ಅವನು ಹೇಳ್ತಾನಲ್ವಾ, ಈ ಮಗುವಿಗೆ ನೀನು ಜ್ಞಾನ ಕೊಡು, ಈ ಮಗುವಿನ ಬಂಧನವನ್ನ ಬಿಡುಗಡೆ ಮಾಡು, ಈ ಮಗುವನ್ನ ನೀನು ಅಮೃತವನ್ನಾಗಿ ಮಾಡು. ಹಾಗೆ ಅವನ ಆಜ್ಞೆಯನ್ನ ಅನುಸರಿಸಿ ಅವಳೇನ್ ಮಾಡ್ತಾಳೆ? ಮುಕ್ತಿಯನ್ನು ಕೂಡ ಕರುಣಿಸಿ ಕೊಡ್ತಾಳೆ. ಹಾಗಾಗಿ ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದಿ. ಹೇಗೆ ಮನ್ಮಥ ಸುಟ್ಟು ಭಸ್ಮ ಆದ, ಆದರೆ ಅವನ ತನ್ನ ಕಣ್ಣಿಂದ ಅವನನ್ನ ಅಮೃತನನ್ನಾಗಿ ಮಾಡಿದ್ಲು.
ನಿತ್ಯ ನಿರಂತರವಾಗಿ ಇರುವಂತೆ ಮಾಡಿದ್ಲು. ಪ್ರಪಂಚ ಮುಳುಗೋದ್ರೂ ಮನ್ಮಥ ಇರುವಂತೆ ಮಾಡಿದ್ಲು. ಹಾಗೆ ಜೀವಿಗಳನ್ನ ಪರಮಾತ್ಮನ ದಿವ್ಯ ಸಾನ್ನಿಧ್ಯದ ಅನುಭೂತಿಯನ್ನ, ಸಾಲೋಕ್ಯ ಸಾರೂಪ್ಯ ಸಾಯುಜ್ಯಾದಿ ಅನುಭವಗಳನ್ನ ಹೊಂದುವಂತೆ ದೇವಿ ಅನುಗ್ರಹಿಸ್ತಾಳೆ. ಹಾಗಾಗಿ ಅವಳು ಮಹಾಕಾಮೇಶನಯನ ಕುಮುದಾಹ್ಲಾದ ಕೌಮುದಿ. ಆ ರೀತಿಯಲ್ಲಿ ತಾಯಿ ತನ್ನ ಕೃಪಾಕಟಾಕ್ಷ ಮಾತ್ರದಿಂದ ಏನು ಕೊಡ್ತಾಳೆ? ಬೆಳದಿಂಗಳು ಅನ್ನೋದು ಆನಂದ ಅಷ್ಟೇ ಅಲ್ಲ, ಅಮೃತವು. ಆದ್ರಿಂದ ಯಾವುದು ಅಮೃತವೋ ಅದು ಆನಂದ, ಯಾವುದು ಆನಂದವೋ ಅದು ಅಮೃತ. ನಮ್ಮ ಆನಂದ ಹೇಗಿದೆ? ಆನಂದದ ಪಕ್ಕದಲ್ಲೇ ಒಂದು ಕಷ್ಟ ಇದೆ. ಮನೆಗೆ ಭರ್ಜರಿಯಾದ್ದು ಒಂದು ಬಂತು ಸಾಮಾನು, ಎಲ್ಲರೂ ಬಂದು ಏನ್ರಿ ಇಷ್ಟು ಅದ್ಭುತವಾಗಿ ತರದ್ರಿ, ಎಷ್ಟು ಖರ್ಚು ಮಾಡ್ಬಿಟ್ರಿ ರೀ, ಎಷ್ಟು ಚೆನ್ನಾಗಿರೋದು ತಂದಿದ್ದೀರಿ ಅಂತ ಹೊಗಳ್ತಾ ಹೊಗಳ್ತಾ ನಾವು ಹೀಗೀಗ ಆಗ್ತಾ ಹೋಗ್ತೀವಿ. ಯಾರೋ ಒಬ್ರು ಬಂದು ಇದಕ್ಕಿಂತ ದೊಡ್ಡದಿತ್ತು ರೀ, ಇದಕ್ಕಿಂತ ಚೆನ್ನಾಗಿರ್ದಿತ್ತು, ಅದನ್ನ ನೀವು ತಗೊಳ್ಬಹುದಾಗಿತ್ತು, ಇಷ್ಟೆಲ್ಲ ಖರ್ಚು ಮಾಡಿದ್ರಪ್ಪ, ಇನ್ನೊಂದು 500 ರೂಪಾಯಿ ಜಾಸ್ತಿ ಮಾಡಿದ್ರೆ ಆಗ್ತಿತ್ತು ನೋಡಿ, ಅದು ಸಿಕ್ತಿತ್ತು ಅಂದ್ರ ಅಲ್ಲಿಗೇನಾಯ್ತು? ಹೀಗಾಗಿದ್ದು ಅಲ್ವಾ? ಆದ್ರಿಂದ ಆನಂದದ ಜೊತೆಯಲ್ಲೇ ಏನಿದೆ? ದುಃಖ ಇದೆ. ಆದ್ರೆ ಆ ದುಃಖವನ್ನ ಅಳಿಸಿ ತಾಯಿ ಏನ್ ಮಾಡ್ತಾಳೆ? ಅಮೃತವನ್ನೇ ಕೊಡ್ತಾಳೆ. ಆ ಆನಂದ ನಿತ್ಯವಾಗುವಂತೆ ಮಾಡ್ತಾಳೆ, ಅದು ಅಮೃತ. ಹಾಗಾಗಿ ಅವಳು ಮಹಾಕಾಮೇಶ ನಯನ ಕುಮುದ ಆಹ್ಲಾದ. ಬೆಳದಿಂಗಳು ಅದೇ ಆನಂದವನ್ನು ಕೊಡುತ್ತೆ, ಅಮೃತವನ್ನು ಕೊಡುತ್ತೆ. ಹಾಗೆ ಆನಂದಾಮೃತ ವರ್ಷಿಣಿ, ಆನಂದಾಮೃತ ಕರ್ಷಿಣಿ ತಾಯಿ. ಅವಳ ಕುರಿತು ಈ ಒಂದು ಹಾಡಿದೆ. ಅದರಿಂದ ಆನಂದಾಮೃತ ವರ್ಷಿಣಿ ಅವಳು. ಆನಂದಾಮೃತವನ್ನು ಸುರಿಸ್ತಾಳೆ, ಮಳೆಗರೀತಾಳೆ, ಎಲ್ಲ ಜೀವಿಗಳಿಗೂ ಕೊಡ್ತಾಳೆ. ಆದರೆ ಅದನ್ನು ಭಾವಿಸುವಂತಹ ಹೃದಯ ನಮ್ಮಲ್ಲಿ ಇರಬೇಕು. ಅದಕ್ಕೆ ಮುಂದಿನದು ಭಕ್ತ ಹಾರ್ದ ತಮೋ ಭೇದ ಭಾನುಮತ್ ಭಾನು ಸಂತತಿ. ಭಕ್ತ ಗೊತ್ತಿದೆ, ನಾವೆಲ್ಲರೂ ಅನ್ಕೊಳ್ಬಹುದು. ಭಕ್ತ ಅಂದ್ರೆ ಸೇರ್ಕೊಳ್ಳೋದು ಅಂತ ಅರ್ಥ. ಭಜು ಅಂದ್ರೆ ಸೇವಿಸು, ಆಶ್ರಯಿಸು. ಆದ್ರಿಂದ ದೇವಿಯನ್ನ, ಪರಮಾತ್ಮನನ್ನ, ಪರಬ್ರಹ್ಮನನ್ನ ಯಾವುದನ್ನೋ ನಾವು ಒಂದು ಆಶ್ರಯಿಸಿಕೊಂಡಿದ್ದೇವೆ. ಆದ್ರಿಂದ ಭಕ್ತ. ಹಾರ್ದ ಅಂದ್ರೆ ಹೃದಯದ ಒಳಗೆ ಇರುವ, ಹೃದಯಕ್ಕೆ ಸಂಬಂಧಪಟ್ಟ. ಭಕ್ತ ಹಾರ್ದ, ಹೃದಯಕ್ಕೆ ಸಂಬಂಧಪಟ್ಟ. ಅಲ್ಲಿ ಏನಿದೆ? ಹೃದಯದಲ್ಲಿ ಏನಿದೆ? ತಮಃ ಇದೆ, ಕತ್ತಲೆ ಇದೆ. ಎಷ್ಟು ಕಾಲದ ಕತ್ತಲೆ? ಕತ್ತಲೆ ಅಂದ್ರೇನು? ರಾಗ ದ್ವೇಷಗಳೇ ಕತ್ತಲೆ. ಮೊದಲಿಂದ ಹೇಳಿಕೊಂಡು ಬಂದಿರುವ ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ, ಈ 5 ಗಾಢ ಕತ್ತಲೆ. ತಾಮಿಸ್ರ, ಅಂಧತಾಮಿಸ್ರ, ಮಹಾತಾಮಿಸ್ರ, ಈ ರೀತಿಯಾಗಿ ಮೋಹತಾಮಿಸ್ರ ಎಲ್ಲ ಇದೆ. ಹಾಗೆ ಗಾಢವಾಗಿ ನಮ್ಮೊಳಗೆ ಕೂತು ಬಿಟ್ಟಿದೆ. ಎಲ್ಲಿ ಕೂತಿದೆ? ಹೃದಯದ ಒಳಗೆ ಕೂತಿದೆ. ಆದ್ರಿಂದಲೇ ಇದು ಏನಾಗುತ್ತೆ? ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರಗಳು ಒಂದು ಕೂದಲ ಮೇಲಿನ 250 ಎಷ್ಟೋ ಒಂದು ಕೂದಲು ಒಂದೇ, ಆ ಒಂದು ಕೂದಲು ಮೇಲೆ 250 ಜೀವಗಳನ್ನು ಇಡ್ಬೋದಂತೆ. ಅಂದ್ರೆ ಸುಮ್ಮನೆ ಒಂದು ಅಂದಾಜು ಲೆಕ್ಕನ ಹೇಳ್ತಿರೋದು. ಅಂದ್ರೆ ಎಷ್ಟು ಸಣ್ಣ ಇರ್ಬೋದು ಜೀವ. ಅಂಥ ಜೀವ ಜೊತೆಯಲ್ಲಿ ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರ ಸೇರ್ಕೊಂಡಿರುತ್ತೆ ಅಂದ್ರೆ ಅದು ಇನ್ನೆಷ್ಟಿರ್ಬೋದು ಯೋಚನೆ ಮಾಡಿ. ಅದೇ ಗಾಢ ಕತ್ತಲೆ. ಅಂಥ ಗಾಢ ಕತ್ತಲೆ ಎಲ್ಲಿ ತುಂಬಿಕೊಂಡಿದೆ? ಹೃದಯ ಎಂಬುದರ ಒಳಗೆ ತುಂಬಿಕೊಂಡಿದೆ. ಹಾಗೆ ತುಂಬಿರುವ ತಮಸ್ಸನ್ನ ಭೇದ ಕತ್ತರಿಸಿ ಹಾಕ್ತಾಳೆ. ಭಕ್ತ ಹಾರ್ದ ತಮೋ ಭೇದ. ಕತ್ತಲೆ ಯಾವಾಗ ಹೋಗುತ್ತೆ? ದೀಪ ಬಂದ್ರೆ ಹೋಗುತ್ತೆ ಅಲ್ವೇ? ಮನೆ ತುಂಬಾ ಕತ್ತಲೆ ಆಗಿದೆ, ಕರೆಂಟ್ ಇಲ್ಲ, ಮಗು ಒಂದು ದೀಪ ಹಚ್ಚು ಅಂತೇವೆ ಅಲ್ವೇ? ದೀಪ ಹಚ್ಚಿದ ತಕ್ಷಣ ಇಷ್ಟಿಷ್ಟೇ ಕತ್ತಲೆ ಹೋಗುತ್ತಾ? ಇಲ್ಲ ಅಲ್ವಾ? ದೀಪ ಹಚ್ಚಿದ ತಕ್ಷಣ ಮನೆಯೆಲ್ಲ ಬೆಳಕಾಗುತ್ತೆ. ಹಾಗೆ ಸೂರ್ಯ ಬಂದ ತಕ್ಷಣ ಇಡೀ ಜಾಗ ಎಲ್ಲಿಯವರೆಗೆ ಸೂರ್ಯನ ಕಿರಣ ವ್ಯಾಪ್ತಿ ಇದೆಯೋ ಅಲ್ಲಿವರೆಗಿನ ಜಾಗ ಬೆಳಕಾಗ್ಬಿಡುತ್ತೆ. ಅದನ್ನ ಉಪನಿಷತ್ತು ಹೇಳುವಾಗ ಪೂರ್ವದಿಂದ ದಕ್ಷಿಣದವರೆಗಿನ ವ್ಯಾಪ್ತಿ, ಬೆಳಗಿನ ಕಿರಣಗಳಿದೆಯಲ್ಲ ಅದು ಪೂರ್ವದಿಂದ ದಕ್ಷಿಣದವರೆಗೆ ವ್ಯಾಪಿಸಿರುತ್ತೆ. ಅಂದ್ರೆ ಅಲ್ಲಿಯ ದಕ್ಷಿಣದವರೆಗಿನ ಎಲ್ಲ ಲೋಕಗಳ ಮೇಲೆ ಇದೆಲ್ಲ ನೀವು ಕೇಳ್ತಿರ್ತೀರಿ. ನಮ್ಗೆ ಬೆಳಗ್ಗೆ 6 ಗಂಟೆ ಆಗಿದ್ದಾಗ ಯಾರಿಗೋ 8 ಗಂಟೆ ರಾತ್ರಿ ಆಗಿರುತ್ತೆ, ಇನ್ಯಾರಿಗೋ ರಾತ್ರಿ 12 ಗಂಟೆ ಆಗಿರುತ್ತೆ, ಇನ್ಯಾರಿಗೋ ಬೆಳಗ್ಗೆ 4 ಗಂಟೆ ಆಗಿರುತ್ತೆ, ನಮ್ಗೆ 6 ಗಂಟೆ ಅಂದ್ರೆ ಈ ರೀತಿಯಲ್ಲಿ ಸೂರ್ಯನ ಕಿರಣಗಳ ವ್ಯಾಪ್ತಿ ಪೂರ್ವದಿಂದ ದಕ್ಷಿಣಕ್ಕೆ ಇರುವ ಒಂದು ಅವಧಿ. ಅಂದ್ರೆ ಒಟ್ಟು ಅಷ್ಟು ಜಾಗ ಏನಾಗಿರುತ್ತೆ?
ಬೆಳಕಾಗಿರುತ್ತೆ, ಬೆಳಕು ತುಂಬಿಕೊಂಡಿರುತ್ತೆ. ಹಾಗೆ ಆ ಒಂದು ಸಲಿಗೆ ಆಗುತ್ತೆ ತಾನೆ, ಇಷ್ಟಿಷ್ಟೇ ಆಗತ್ತಾ, ತಡಿ ಮೊದಲು ಡೆಲ್ಲಿ ಕೊಟ್ಬಿಡ್ತೀನಿ, ಆಮೇಲೆ ಕೆಳಗೆ ಬರ್ತೀನಿ, ಆಮೇಲೆ ಮಧ್ಯಪ್ರದೇಶಕ್ಕೆ ಕೊಡ್ತೀನಿ ಅಂತ ಕೊಡ್ತಾನ ಕೃಷ್ಣ. ಇದು ಸೂರ್ಯ ಎಲ್ಲರಿಗೆ ಒಗ್ಗಟ್ಟಾಗಿ ಒಂದೇ ಸಲಿಗೆ. ಆ ರೀತಿಯಲ್ಲಿ ತಾಯಿ ಒಂದು ಸಲಿ ಕಿರಣ ಬಿಟ್ಬಿಟ್ಲು ಅಂದರೆ ಜನ್ಮ ಜನ್ಮಗಳದು ಕೂತಿತ್ತಲ್ಲ ಗಾಢಾಂಧಕಾರ ಪಟ್ ಅಂತ ಹೊರಟೋಯ್ತು. ಅದರಿಂದ ಭಕ್ತ ಹಾರ್ದ ತಮೋ ಭೇದ ಭಾನುಮತ್. ಆ ಸೂರ್ಯ ಇದ್ದರೆ ಭಾನು ಸಂತತಿ, ಸೂರ್ಯನ ಕಿರಣಗಳೆಲ್ಲ ಒಂದೇ ಬಾರಿ ಎಷ್ಟು ದೂರ ಸಾಧ್ಯನೋ ಅಷ್ಟು ದೂರ ವ್ಯಾಪಿಸುತ್ತೆ. ಹಾಗೆ ನಮ್ಮ ಶರೀರದ ಒಳಗೆ ನಾವು ದೇವರು ಎಲ್ಲಿದ್ದಾನೆ ಅನ್ನುವುದನ್ನ ಒಂದು ಸಾಂಕೇತಿಕವಾಗಿ ಹೇಳಿಕೊಳ್ಳೋದಷ್ಟೇ. ಶರೀರದ ಒಳಗೆ ಆದ್ಯಂತದಲ್ಲಿ ಪರಮಾತ್ಮ ಇದ್ದಾನೆ. ಆದರೆ ಒಂದು ಸಾಂಕೇತಿಕವಾಗಿ ನಾವು ಧ್ಯಾನ ಮಾಡೋದಕ್ಕೆ ವಿಷಯವಾಗಿ ಗೈಡೆಡ್ ಮೆಡಿಟೇಷನ್ ಅಂತ ನೀವು ಕೇಳಿದ್ರೆ ಅವ್ರು ಹೇಳೋದೇ ಹಾಗೆ. ಮೊದಲು ಕಣ್ಣು ಮುಚ್ಕೊಳ್ಳಿ ಅಂತಾರೆ, ಓಂಕಾರ ಹೇಳಿ ಅಂತಾರೆ, ಹೃದಯವನ್ನ ಭಾವಿಸ್ಕೊಳ್ಳಿ ಅಂತಾರೆ, ಹೃದಯ ಮಧ್ಯದಲ್ಲಿ ಒಂದು ಕಮಲ ಅನ್ಕೊಳ್ಳಿ ಅಂತಾರೆ, ಕಮಲದ ಮೇಲೆ ನಿಮ್ಮ ಇಷ್ಟ ದೇವರನ್ನ ಭಾವಿಸಿ ಅಂತಾರೆ, ಆ ಕಮಲದಿಂದ ಇಷ್ಟ ದೇವರ ಪಾದ ಕೆಳಗೆ ಬಂದಿದೆ ಅಂತ ಕಲ್ಪನೆ ಮಾಡಿ, ಹೀಗೆ ಗೈಡೆಡ್ ಮೆಡಿಟೇಷನ್ ಅಲ್ಲಿ ಒಂದೊಂದೇ ಹೆಜ್ಜೆ ಹೇಳ್ತಾ ಬರ್ತಾರೆ. ಅಂದ್ರೆ ಇದು ಒಂದು ಸಾಂಕೇತಿಕ ಅಷ್ಟೇ, ಪರಮಾತ್ಮ ಹೃದಯದಲ್ಲಿ ಮಾತ್ರ ಕೂತಿದ್ದಾನೆ ಅಂತಲ್ಲ. ಅದನ್ನೇ ನಾವು ಉಪನಿಷತ್ತು ಇದುಗಳಲ್ಲಿ ನೋಡುವಾಗ, ಪುರುಷ ಸೂಕ್ತದಲ್ಲಿ ನೋಡುವಾಗ ಇದು ಕಮಲ ಕೆಳಗೆ ಬಾಗಿರುವಂಥ ಕಮಲ ಹೃದಯದಲ್ಲಿರೋದು ಅಂತ ನೋಡಿದೇವಲ್ಲ. ಅಲ್ಲಿ ಈಗ ಈ ಹೃದಯದಿಂದ ಎಷ್ಟು ರಾಶಿ 72,000 ನಾಡಿಗಳು ಇಡೀ ಶರೀರವನ್ನ ವ್ಯಾಪಿಸಿಕೊಳ್ಳುತ್ತೆ. ಶರೀರದ ಎಲ್ಲವನ್ನ ತುಂಬಿಕೊಳ್ಳುತ್ತೆ. ಆದ್ರಿಂದ ಹೃದಯ ಒಂದು ಸಲಿ ಪಂಪ್ ಮಾಡಿದ್ರೆ ಒಂದು ಕಣ್ಣಿಗೆ ಮಾತ್ರ ಕೊಡ್ತೀನಿ, ಕಿವಿಗೆ ಮಾತ್ರ ಕೊಡ್ತೀನಿ ಅನ್ನತ್ತಾ? ಇಲ್ಲ ತಾನೆ, ಎಲ್ಲ ಜಾಗೃತ ಆಗತ್ತೆ. ಹಾಗೆ ಆ ತಾಯಿ, ಆದ್ರಿಂದ ಅಲ್ಲಿ ನೋಡಿ, ತಸ್ಯ ಮಧ್ಯೆ ಮಹಾನಗ್ನಿ ವಿಶ್ವಾರ್ಚಿರ್ ವಿಶ್ವತೋ ಮುಖ. ವಿಶ್ವಾರ್ಚಿ ಅಂದ್ರೆ ಸೂರ್ಯ ಪ್ರಪಂಚಕ್ಕೆಲ್ಲ. ಇಲ್ಲಿ ಪ್ರಪಂಚ ಯಾವುದು? ತಲೆಯಿಂದ ಕಾಲು ಪ್ರಪಂಚ. ಆ ಇಡೀ ಪ್ರಪಂಚಕ್ಕೆ ಅಂದ್ರೆ ಈ ಶರೀರದ 72,000 ನಾಡಿಗೆ ಒಂದೇ ಬಾರಿ ಬೆಳಕಿನ, ಅದರಿಂದ ಭಾನು ಸಂತತಿ. ಅದಕ್ಕೋಸ್ಕರ ಈ ಮಾತು ಹೇಳ್ತಾ ಇದ್ದೀನಿ. ಒಂದು ಕಿರಣ ಅಲ್ಲ, ಸಾವಿರಾರು ಕಿರಣಗಳು ಒಂದೇ ಬಾರಿಗೆ ಎಲ್ಲ ಇಂದ್ರಿಯಗಳನ್ನ ಬೆಳಕುಳ್ಳಂತೆ ಮಾಡುತ್ತೆ. ಕಣ್ಣು, ಕಿವಿ, ಮೂಗು ಎಲ್ಲ. ಹಾಗೆ 72,000 ನಾಡಿಗಳೊಳಗೆ ರಕ್ತ ಸಂಚಾರ ಆಗುವಂತೆ ಮಾಡುತ್ತೆ. ಹಾಗಾಗಿ ತಸ್ಯ ಮಧ್ಯೆ ಮಹಾನಗ್ನಿರ್ ವಿಶ್ವಾರ್ಚಿರ್ ವಿಶ್ವತೋ ಮುಖಃ ಸೋಗ್ರ ಭುಗ್ವಿಭಜನ್ ತಿಷ್ಠನ್ ಆಹಾರಮಜರ ಕವಿಃ ತಿರ್ಯಗೂರ್ಧ್ವಮಧಶಾಯಿ ರಶ್ಮಯಸ್ತಸ್ಯ ಸಂತತ. ಹೇಗಿದೆ? ತಿರ್ಯಕ್ ಅಡ್ಡಡ್ಡಲಾಗಿ ಇದೆ, ಊರ್ಧ್ವಂ ಮೇಲ್ಮುಖವಾಗಿದೆ, ಅಧಶಾಯಿ ಕೆಳಮುಖವಾಗಿದೆ. ಹಾಗೆ ಆ ಬೆಳಕು, ಸೂರ್ಯನ ಬೆಳಕನ್ನ ಉದಾಹರಣೆ ಕೊಟ್ಟು ಆ ರೀತಿಯಲ್ಲಿ ತಾಯಿ ಪ್ರತಿಯೊಂದು ಜೀವಿಯ ಹೃದಯದ ಮಧ್ಯದ ಒಳಗೆ ಭಕ್ತ ಹಾರ್ದ ತಮೋಭೇದ, ಭಕ್ತರ ಹೃದಯದ ಒಳಗಿರುವ ಕತ್ತಲೆಯನ್ನ ಭೇದಿಸುವ ಭಾನುಮತ್, ಸೂರ್ಯನಿಂದ ಕೂಡಿರುವ ಭಾನು ಸಂತತಿ, ಬೆಳಕಿನ ಸಂತತಿ. ಸೂರ್ಯ ಸಂತತಿ ಅಲ್ಲ, ಬೆಳಕಿನ ಕಿರಣಗಳ ಸಂತತಿಯಾಗಿ ತಾಯಿ ಇದ್ದಾಳೆ. ಆದ್ರಿಂದ ಸಂಧ್ಯಾ ವಂದನೆ ಮಾಡುವುದರಲ್ಲಿರುವ ತತ್ವ ಅದು. 72,000 ನಾಡಿಗಳಲ್ಲಿ ತಾಯಿಯನ್ನ ನಾವು ಏನು ಅನುಭವಿಸ್ತಾ ಇದ್ದೇವೆ, ತಾಯಿಯ ಧರ್ಮವನ್ನ ನಾವು ಏನು ಕಾಣ್ತಾ ಇದ್ದೇವೆ, ಅದನ್ನೇ ಸಂಧ್ಯಾ ವಂದನೆಯಲ್ಲಿ ಗಾಯತ್ರಿ ಅಷ್ಟೋತ್ತರದಲ್ಲಿ ಗಾಯತ್ರಿಯನ್ನ ಅನುಷ್ಠಾನ ಮಾಡುವಲ್ಲಿ ನಾವು ಕಾಣುವಂತ ತತ್ವ. ಅದು ಶರೀರಾದ್ಯಂತದಲ್ಲಿ ಪ್ರತಿಯೊಂದು ನಾಡಿಯ ಒಳಗೆ ತನ್ನನ್ನು ತಾನು ವ್ಯಾಪಿಸಿಕೊಂಡು ಜ್ಞಾನದ ಬೆಳಕನ್ನ ಬಿತ್ತುತ್ತಾ ಇದೆ. ಜ್ಞಾನ ಅನ್ನೋದೇ ಬೆಳಕು. ಆ ಜ್ಞಾನದ ಬೆಳಕನ್ನ ಅದು ಬಿತ್ತುತ್ತಾ ಇದೆ ಅನ್ನುವ ಅರ್ಥದಲ್ಲಿ ಭಕ್ತ ಹಾರ್ದ ತಮೋಭೇದ ಭಾನುಮತ್ ಭಾನು ಸಂತತಿ. ಇಷ್ಟೊತ್ತು ಕಷ್ಟಪಟ್ಟಿದ್ದಾರೆ ಮಕ್ಕಳು ಅಂತ ತಾಯಿ ಶಿವದೂತಿ ಅನ್ನುವ ಸುಲಭವಾದ ಒಂದು ನಾಮಕ್ಕೆ ಬಂದ್ಲು. ಈಗ ಇಷ್ಟೆಲ್ಲ ಏನೋ ಹೇಳಿ 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 ತಲೆ ಹೊರಿತ ಸಾಕಪ್ಪ ಅಂತ ಆಗಿದೆಯಲ್ಲ, ಅದಕ್ಕೀಗ ತಾಯಿ ಶಿವದೂತಿ. ಇದು ನಮ್ಗೆಲ್ಲ ಗೊತ್ತಿರುವಂತಹ ಒಂದು ಕಥಾಭಾಗ. ಶಿವನನ್ನ
ದೂತನನ್ನಾಗಿ ಹೊಂದಿರುವವಳು ಶಿವದೂತಿ. ಯಾವಾಗ ಇದು ನಾವು ಅನೇಕ ಬಾರಿ ಹೇಳಿಕೊಂಡಿದ್ರು, ಮತ್ತೆ ಮತ್ತೆ ದೇವರಿಗೆ ಸಂಬಂಧಪಟ್ಟ ವಿಷಯ ಆದ್ರಿಂದ ಮತ್ತೆ ಮತ್ತೆ ಹೇಳ್ಕೊಳ್ಳೋದಷ್ಟೇ. ಹಾಗೆ ಹೇಳಿಕೊಂಡಷ್ಟು ಹೃದಯದಲ್ಲಿ ದೇವರ ಕುರಿತು ಭಕ್ತಿ ಜಾಸ್ತಿ ಆಗಬೇಕು. ಯಾಕೆಂದ್ರೆ ತಮ್ಮ ಭೇದ ಆಗಕ್ಕೆ, ಅದಕ್ಕೋಸ್ಕರ ಹೇಳ್ಕೊಳ್ಳೋದಷ್ಟೇ. ಶುಂಭ ನಿಶುಂಭರ ವಧೆ ಮಾಡಬೇಕಾದ ಸಂದರ್ಭ ಬಂದಾಗ ಶುಂಭ ನಿಶುಂಭರ ಬಾಧೆಯನ್ನ ತಡೀಲಾರ್ದೆ ದೇವಾದಿ ದೇವತೆಗಳೆಲ್ಲರೂ ಬಂದು ಪರಮಾತ್ಮನಿಗೆ ಮೊರೆ ಹೊಕ್ಕಾಗ ಪರಮಾತ್ಮನಿಗೆ ಗೊತ್ತಾಯ್ತು ತನ್ನಿಂದ ಆಗುವಂಥದ್ದಲ್ಲ ಇದು ಅಂತ. ಆದ್ರಿಂದಲೇ ಅವರೆಲ್ಲರೂ ಕೂಡ ಯಾವ ಅಪರಾಜಿತ ಸ್ತೋತ್ರವನ್ನ ಮಾಡ್ತಾ ಇರುವಾಗ ದೇವಿ ಬಂದ್ಲು. ಇವರೆಲ್ಲ ಯಾರನ್ನ ಸ್ತೋತ್ರ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಇನ್ಯಾರನ್ನ, ನನ್ನನ್ನೇ ಅಂತ ಪಾರ್ವತಿ ಅಂದ್ಲು. ಹಾಗಂದಾಗ ಅವಳ ಶರೀರದಿಂದ ಒಂದು ಆಕೃತಿ ಹೊರಗೆ ಬಂತು. ಹಾಗೆ ಒಂದು ಆಕೃತಿ ಹೊರಗೆ ಬರ್ತಾ ಇದ್ದಂತೆ ಇದು ಕಪ್ಪಾಯ್ತು. ಆದ್ರಿಂದ ಇದನ್ನ ಕಾಳಿ ಅಂತನೂ ಅದನ್ನ ಗೌರಿ ಅಂತನೂ ಕರೀತಾರೆ ಅನ್ನೋದನ್ನ ನಾವು ಇದರಲ್ಲಿ ದುರ್ಗಾ ಸಪ್ತಶತಿಯಲ್ಲಿ ನೋಡ್ತೇವೆ. ಹಾಗೆ ಬಂದಂತ ಕಾಳಿ ಏನ್ ಮಾಡಿದ್ಲು, ಶುಂಭ ನಿಶುಂಭರ ವಧೆಗೆ ಹೊರಟ್ಲು. ಆದ್ರೆ ಶುಂಭ ನಿಶುಂಭರಿಗೆ ಈಗ ನಾವು ಹೇಳಿದಂತೆ ಒಂದೆರಡಲ್ಲ, 72,000ಕ್ಕೂ ಜಾಸ್ತಿ. ಅಂದ್ರೆ 72,000ದಲ್ಲಿ ಒಂದೊಂದಕ್ಕೆ 1,000 ಲೆಕ್ಕ ಹಾಕೊಳ್ಳಿ. ಅಂದ್ರೆ 72,000ದಲ್ಲಿ 1 × 1000 ಅಂದ್ರೆ 72,000 ಮಲ್ಟಿಪ್ಲೈಡ್ ಬೈ 1000 ಅಲ್ಲ, ಟು ದ ಪವರ್ ಆಫ್ 1000. ಅಂದ್ರೆ ಅಷ್ಟು ರಾಶಿ ಸಂಖ್ಯೆಯಲ್ಲಿ ಅಸುರರಿದ್ದಾರೆ. ಅದರಲ್ಲಿ ಈ ರಕ್ತ ಬೀಜ ಒಬ್ಬನೇ ಸಾಕು. ಹಾಗೆ ಇರುವಾಗ ದೇವಿಯವರ ವಧೆಯನ್ನ ಮಾಡೋದು ಕಷ್ಟ ಸಾಧ್ಯ ಅನ್ನುವುದನ್ನು ಗಮನಿಸಿದಾಗ ಎಲ್ಲ ದೇವತೆಗಳೇನು ಮಾಡಿದ್ರು, ನಮ್ಮ ಕೆಲಸ ತಾಯಿ ಮಾಡ್ತಾ ಇದ್ದಾಳೆ, ಆದ್ರಿಂದ ನಾವೆಲ್ಲರೂ ಅವಳಿಗೆ ಸಹಾಯಕರಾಗೋಣ ಅಂತ ಬ್ರಾಹ್ಮಿ, ವಾರಾಹಿ, ನಾರಸಿಂಹಿಣಿ, ಹೀಗೆ ಇಂದ್ರಾಣಿ, ಕೌಮಾರಿ, ವೈಷ್ಣವಿ ಎಲ್ಲರೂ ಬಂದ್ರು. ಹಾಗೆ ಬಂದಾಗ ಶಿವನೂ ಕೂಡ ತನ್ನ ಒಂದು ಶಕ್ತಿ ರೂಪದಲ್ಲಿ ಬಂದ. ಆಗ ತಾಯಿ ಏನ್ ಹೇಳಿದ್ಲು, ನೀನು ನನಗೆ ಇಷ್ಟು ಸಹಾಯ ಮಾಡು ಸಾಕು. ಈಗ ಬ್ರಹ್ಮನ ಶಕ್ತಿಯಾಗಿ ಬ್ರಹ್ಮಾಣಿ ಬಂದಿದ್ದಾಳೆ. ಅದನ್ನ ನಾವು ನೋಡಿದ್ದೇವೆ. ಯಾರ ಯಾರ ವಾಹನ ಏನಾಗಿತ್ತೋ, ಯಾರ ಯಾರ ಆಯುಧ ಏನಾಗಿತ್ತೋ, ಯಾರ ಯಾರ ಶಕ್ತಿ ಏನಾಗಿತ್ತೋ ಅದದೇ ರೂಪದಲ್ಲಿ ಅವರವರು ಬಂದರು ಅಂತ ನೋಡಿದ್ದೇವೆ. ಈಗ ಶಿವ ಅದೇ ರೂಪದಲ್ಲಿ ಬಂದಾಗ ಮಹೇಶ್ವರ ರೂಪದಲ್ಲಿ ಬಂದು ಮಹೇಶ್ವರಿಯಾಗಿದ್ದಾನೆ. ಇಲ್ಲಿ ಶಿವ ರೂಪದಲ್ಲಿ ಬಂದಾಗ ತಾಯಿ ಹೇಳಿದ್ಲು, ನೀನು ಒಂದು ದೂತನಾಗಿ ಶುಂಭ ನಿಶುಂಭರ ಬಳಿಗೆ ಹೋಗು ಅಂತ. ಹಾಗೆ ದೂತನಾಗಿ ಶುಂಭ ನಿಶುಂಭರ ಬಳಿಗೆ ಹೋಗಿ ಏನ್ ಹೇಳಬೇಕು ಅಂತ ಕೇಳಿದ್ರೆ, ನಿಮಗೋಸ್ಕರ ಒಂದು ಲೋಕವನ್ನ ನಿಮ್ಮನ್ನ ಸೃಷ್ಟಿ ಮಾಡಿದ್ದೇವೆ, ನಿಮಗೋಸ್ಕರ ಒಂದು ಲೋಕ ಸೃಷ್ಟಿ ಮಾಡಿದ್ದೇವೆ. ನಿಮ್ಮ ಲೋಕದಲ್ಲಿ ನಿಮಗೆ ಏನೇನು ಬೇಕೋ ಎಲ್ಲ ಸುಖ ಭೋಗಗಳನ್ನ ಕೊಟ್ಟಿದ್ದೇವೆ. ಅದನ್ನ ನೀವು ಅನುಭವಿಸಿ ಹೋಗಿ ಅಲ್ಲಿ ಆನಂದವಾಗಿರಿ, ಯುದ್ಧ ಮಾಡೋದು ಬೇಡ ಅಂತ ಹೇಳಿದ್ರು. ಹಾಗೆ ನೀನು ಹೋಗಿ ಅವರಿಗೆ ಹೇಳು, ಆ ಸುದ್ದಿಯನ್ನ ಅವರಿಗೆ ಕೊಡು ಅಂತ ಹೇಳಿದ್ರು. ಅದನ್ನ ಶಿವ ಹೇಳ್ದ, ಇಲ್ಲ ನಿಮಗೆ ಯುದ್ಧನೇ ಬೇಕು, ನಾವು ಯುದ್ಧನೇ ಊಟ ನಮ್ಗಿಷ್ಟ ಆಯ್ತು. ಅವಾಗ ತಾಯಿ ಯುದ್ಧವನ್ನು ಕೊಡೋದಕ್ಕೂ ಕೂಡ ಸಿದ್ಧಳಿದ್ದಾಳೆ. ಹಾಗೆ ಶಿವನನ್ನ ದೂತನನ್ನಾಗಿ ಮಾಡಿ, ಮೊದಲಿಗೆ ಎಲ್ಲೂ ಕೂಡ ಯುದ್ಧವನ್ನ ಮಾಡೋದು ಇಷ್ಟ ಇಲ್ಲ. ಮಹಾಭಾರತದಲ್ಲಿ ನಾವು ನೋಡಿದ್ದೇವೆ, ಎಷ್ಟು ಬಾರಿ ಸಂದೇಶಗಳು, ಎಷ್ಟು ಬಾರಿ ದೂತರಾಗಿ, ಒಬ್ಬರೆಲ್ಲ ದೂತರಾಗಿ ಬಂದದ್ದು, ಅನೇಕ ದೂತರು ಬಂದರು. ಹಾಗೆ ರಾಮಾವತಾರದಲ್ಲಿ ಕೂಡ ಮೊಟ್ಟ ಮೊದಲನೆಯ ದೂತ ಅಂದ್ರೆ ಅದಕ್ಕೆ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ಹೇಳ್ತಾರೆ, ಜೀವನನ್ನ ಪರಮಾತ್ಮನ ಜೊತೆ ಸೇರಿಸ್ತಾನಲ್ಲ ಅವನು ದೂತ ಅಂತ. ಇಷ್ಟು ಅದ್ಭುತವಾದ ವಿಚಾರ ನೋಡಿ. ಇದಕ್ಕೆ ಮೊದಲಿಗೆ ರಾಮಾಯಣನೇ ನಮಗೆ ದೂತ ಅನ್ನುವ ಒಂದು ಸಂಬಂಧವನ್ನ ತೋರಿಸುವ ಮೊಟ್ಟ ಮೊದಲ ಕೃತಿ. ಅಂದ್ರೆ ಇದು ಒಂದು ರಿಸರ್ಚ್ ಮಾಡಬಹುದಾ, ಹೌದಾ ದೂತ ಅನ್ನೋದು ಮೊದಲು ಬಂದಿದ್ದು ರಾಮಾಯಣದಲ್ಲೇನಾ ಅಂತ ರಿಸರ್ಚ್ ಮಾಡಬಹುದು. ಆದರೆ ನಿಜವಾಗಿ ಆ ಪಾಯಿಂಟ್ ಬರೋದು, ಸೀತೆಯನ್ನ ಜೀವಾತ್ಮ ಎಂಬುದಾಗಿ ಪರಿಗಣಿಸ್ತಾರೆ, ರಾಮನನ್ನ ಪರಮಾತ್ಮ ಅಂತ ಭಾವಿಸಿದ್ದಾರೆ. ಜೀವಾತ್ಮ ಪರಮಾತ್ಮನಿಂದ ದೂರ ಆಗಿಬಿಟ್ಟಾಗ, ಕಾಮಕ್ರೋಧ ಲೋಭ ಮೋಹಾದಿಗಳು 10 ತಲೆಗಳಿಂದ ಕೂಡಿರುವ ರಾವಣ ಅದನ್ನ ಬಾಧಿಸ್ತಾ ಇರುವಾಗ ಅದರಿಂದ ಬಿಡುಗಡೆ ಮಾಡುವುದಕ್ಕೆ ಒಬ್ಬ ಆಚಾರ್ಯ ದೂತ, ಅವನೇ ಹನುಮ. ನಾವು ಅದನ್ನ ನೋಡ್ತೇವೆ.
ವೇದಾಂತ ದೇಶಿಕರು ಅದಕ್ಕೆ ಸ್ತೋತ್ರಗಳನ್ನೇ ರಚನೆ ಮಾಡಿದ್ದಾರೆ. ಅಂದ್ರೆ ಈ ತಾತ್ವಿಕವಾದ ಹಿನ್ನೆಲೆಯನ್ನ ಕೊಟ್ಟು. ಆದ್ರಿಂದ ಸೀತೆಯನ್ನ ಆ ಒಂದು ಬಂಧನದಿಂದ ಬಿಡಿಸಬೇಕಾದರೆ ಅವನು ಹೇಳೋ ಮಾತೇನು? ಅಮ್ಮ, ನಾನು ರಾಮದೂತ, ಭಯ ಪಡಬೇಡ, ನಾನು ರಾವಣ ಅಲ್ಲ, ನಾನು ರಾಮದೂತ. ಅಲ್ಲಿ ರಾಮದೂತ ಅನ್ನುವುದಕ್ಕೆ ತುಂಬಾ ವಿಶೇಷವಾದ ಶಕ್ತಿ ಇದೆ. ಇದು ಸಂದರ್ಭ ಅಲ್ಲದೆ ಇದ್ರೂ ನಾವು ವಿಚಾರಗಳನ್ನು ತಿಳ್ಕೊಳ್ತಾ ಇರೋದ್ರಿಂದ ಹೇಳ್ತೇನೆ. ಓಂ ಶ್ರೀ ಹನುಮತೆ ಆಂಜನೇಯಾಯ ರಾಮದೂತಾಯ ನಮೋ ನಮಃ ಎಂಬುದೊಂದು ಮಂತ್ರ. ಇದು ನಮಗೆ ಪರಾಶರ ಸಂಹಿತೆ ಮತ್ತು ಅಗಸ್ತ್ಯ ಸಂಹಿತೆಯಲ್ಲಿ ಸಿಕ್ಕುತ್ತೆ. ಈ ಮಂತ್ರದಲ್ಲಿ ನಾವು ನೋಡ್ತಾ ಇರುವ ಮೊದಲನೆಯದು ಓಂ ಶ್ರೀ ಹನುಮತೆ, ಎರಡನೆಯದು ಆಂಜನೇಯಾಯ, ಮೂರನೆಯದು ರಾಮದೂತಾಯ. ರಾಮದೂತ, ಅವನು ರಾಮದೂತನಾಗಿ ತನ್ನದಾಗಿ ನೋಡಿ, ಇಡೀ ರಾಮಾಯಣದಲ್ಲಿ ರಾಮನಿಂದ ಎಲ್ಲರೂ ಫಲ ಪಡ್ಕೊಂಡಿದ್ದಾರೆ. ಯಾರನ್ನಾದ್ರೂ ಯೋಚನೆ ಮಾಡಿ, ನೀವು ಕಥೆ ಗೊತ್ತಿರೋರು, ರಾಮನಿಂದ ಪ್ರತಿಯೊಬ್ಬರೂ ಫಲ ಪಡ್ಕೊಂಡಿದ್ದಾರೆ. ಹನುಮಂತ ಏನ್ ಫಲ ಪಡೆದ? ಯಾವ ಫಲಕ್ಕಾಗಿ ಏನ್ ಸೇವೆ ಮಾಡ್ದ? ಯಾವ ಫಲದ ನಿರೀಕ್ಷೆ ಇಲ್ಲ. ಆದ್ರೆ ಅವನು ಮಾಡಿದ್ದೇನು? ಸುಗ್ರೀವನನ್ನ ರಾಮನ ಜೊತೆ ಸೇರಿಸಿದ, ವಿಭೀಷಣನನ್ನ ರಾಮನ ಜೊತೆ ಅಂದ್ರೆ ದೂತ ಕೆಲಸ ಎಲ್ಲಿದೆ? ಜೀವಾತ್ಮನನ್ನ ಪರಮಾತ್ಮನ ಜೊತೆ ಸೇರಿಸುವುದರಲ್ಲಿದೆ. ಅಂಥ ದೂತ ಅನ್ನುವ ಶಬ್ದ ಇಲ್ಲಿ ಶಿವದೂತನಾಗಿ ಶಿವದೂತಿಯಾಗಿ ಬಂದಿದ್ರು. ಅಲ್ಲೂ ಅವನು ಹೇಳ್ತಿರೋದದೇ, ನಿಮ್ಮ ಲೋಕದಲ್ಲಿ ಸುಖವಾಗಿರಿಪ್ಪ, ಇಲ್ಲ ನೀವು ದೇವಿ ಜೊತೆಯಲ್ಲಿ ನಾವು ಒಂದಾಗ್ತೀವಿ ಅಂದ್ರೆ ಆಯ್ತು ಮಾಡ್ಕೊಳ್ಳೋಣ ಅನ್ನುವ ರೀತಿಯಲ್ಲಿ. ಹಾಗಾಗಿ ಪರಮಾತ್ಮನ ಜೊತೆಯಲ್ಲಿ ಸೇರಿಸುವ ಒಂದು ಬಂಧವನ್ನ ಉಂಟು ಮಾಡುವ ಶಕ್ತಿ ಇದು. ಯಾಕೆ ಹೇಳಿದೆ ಅಂದ್ರೆ ಈ ನಾಮದಲ್ಲಿ ಯಾವುದು ಓಂ ಶ್ರೀ ಹನುಮತೆ ಆಂಜನೇಯಾಯ ರಾಮದೂತಾಯ ಅನ್ನುವಲ್ಲಿ ಅಷ್ಟು ಗಾಢವಾದ ಶಕ್ತಿ ಇದೆ. ಈ ಒಂದು ಮಂತ್ರವನ್ನ ನಾನು ಹೇಳ್ತಾ ಇರ್ತೀನಿ, ಯಾವುದನ್ನಾದ್ರೂ ನೀವು ಅನುಷ್ಠಾನ ಮಾಡಿದರೆ ಅದರ ಫಲ, ಅದರ ಬಲ ಗೊತ್ತಾಗತ್ತೆ. ಆಗ ಇವ್ರು ಹೇಳಿದ್ದು ನಿಜ ಅನ್ನುವುದರ ಅರಿವು ನಿಮ್ಮ ಮನಸ್ಸಿಗೆ ಬರುತ್ತೆ. ಇದರಲ್ಲಿ ಹನುಮಾನ್ ಅಂದಾಗ, ಹನು ಅಂದ್ರೆ ಜ್ಞಾನ. ಹೇಗೆ? ಉತ್ತರ ಅಧರ ಹನು ಪೂರ್ವ ರೂಪಂ, ಉತ್ತರ ಹನುರುತ್ತರ ರೂಪಂ, ವಾಕ್ ಸಂಧಿ ಜಿಹ್ವಾ ಸಂಧಾನಂ, ಇದು ಅಧಿವಿದ್ಯಂ. ಅಥಾತೋ ಉಪನಿಷದಂ ವ್ಯಾಖ್ಯಾಸ್ಯಾಮಃ ಪಂಚಸ್ವಧಿಕರಣೇಷು ಅಧಿಲೋಕಮಧಿಜ್ಯೋತಿಷಮಧಿವಿದ್ಯಮಧಿಪ್ರಜಂ ಅಧ್ಯಾತ್ಮಂ. 5 ಅಧಿಕರಣಗಳಲ್ಲಿ ನಾವು ಉಪನಿಷತ್ತನ್ನ ಉಪದೇಶ ಮಾಡ್ತಾ ಇದ್ದೇವೆ ಅಂತ ಹೇಳುವಾಗ ಅಲ್ಲಿ ಅಧಿಲೋಕಮಧಿಜ್ಯೋತಿಷಮಧಿವಿದ್ಯಂ, ಅಧಿವಿದ್ಯಂ ಅಲ್ಲಿ ಏನ್ ಹೇಳ್ತಿದ್ದಾರೆ? ಅಧರಾಹನು ಪೂರ್ವ ರೂಪಂ, ಉತ್ತರಾಹನುರುತ್ತರ ರೂಪಂ, ವಾಕ್ ಸಂಧಿ ಜಿಹ್ವಾ ಸಂಧಾನಂ. ಹನು ಅಂದ್ರೆ ಆ ಜ್ಞಾನ, ಮಾನ್ ಅಂದ್ರೆ ಉಳ್ಳವನು. ಆದ್ರಿಂದ ಯಾರನ್ನ ಆಶ್ರಯಿಸಿದರೆ ಜ್ಞಾನ ನಮ್ಮದಾಗುತ್ತೋ, ಪರಮಾತ್ಮ ಅಧ್ಯಾತ್ಮ ಜ್ಞಾನ ನಿತ್ಯತ್ವಂ ಅಂತ ಈಗ ತಾನೇ ಯಾವುದನ್ನ ನಾವು ನೋಡಿದ್ವಿ, ತತ್ವಜ್ಞಾನಾತ್ಮ ದರ್ಶನಂ ಅಂಥ ಒಂದು ದರ್ಶನ, ಮುಖ್ಯವಾಗಿ ತತ್ವಜ್ಞಾನಾತ್ಮ ದರ್ಶನ ಅಂಥದನ್ನ ಕೊಡುವಂಥ ಶಕ್ತಿ ಯಾರಿಗಿದೆ? ಹನುಮಂತನಿಗಿದೆ. ಲೌಕಿಕವಾದಂಥ ಜ್ಞಾನ ಬೇಕಾದರೂ ಕೂಡ ಅದನ್ನು ಅವನು ಕರುಣಿಸಬಲ್ಲ. ಇದು ವಿಸ್ತಾರ ಆಗುತ್ತೆ. ಆದ್ರಿಂದ ಹನುಮಂತ ಅದನ್ನ ನೋಡ್ತೇವೆ. ಅಂಜನ, ಕಣ್ಣಿಗೆ ಅಂಜನ ಹಚ್ತಾರೆ. ಬರಿಗಣ್ಣಿಗೆ ಕಾಣದೇ ಇರುವುದನ್ನ ಅಂಜನ ಕಾಣುತ್ತೆ. ಇದು ಇವರು ಯಾರು? ಬನ್ನಂಜೆ ಗೋವಿಂದಾಚಾರ್ಯರು ತನ್ನದೇ ಒಂದು ಜೀವನದ ಅನುಭವವನ್ನ ಹೇಳ್ತಾರೆ. ಅವರ ಮೇಲೆ ಯಾರೋ ಪುಸ್ತಕ ಕದ್ದಿದ್ದಾರೆ ಅಂತ ಒಂದು ಆರೋಪ ಹೊರಸ್ಬಿಡ್ತಾರೆ. ಮಠದ ಪುಸ್ತಕ ಕದ್ದಿದ್ದಾರೆ. ಆಗ ಆ ಪುಸ್ತಕ ಎಲ್ಲಿದೆ ಅಂತ ಪತ್ತೆ ಮಾಡೋದಕ್ಕೆ ಈ ಅಂಜನ ಹಚ್ಚೋ ಒಂದು ಅಂಜನ ವಿದ್ಯೆಯನ್ನು ಹಚ್ಚಿ ತನ್ನ ಜೀವನದೇ ಉದಾಹರಣೆ ಹೇಳ್ತಾರೆ. ಒಟ್ಟು ಅಂಜನ ಅಂದ್ರೆ ಏನಾಯ್ತು? ಬರಿಗಣ್ಣಿಗೆ ಕಾಣದ ಮತ್ತೆ ಆಂತರಂಗಿಕವಾಗಿ ಮಾತ್ರ ಅನುಭವ ವೇದ್ಯವಾಗುವಂಥ ಒಂದು ತತ್ವಜ್ಞಾನಾತ್ಮ ತತ್ವಬೋಧೆಯನ್ನ ತಿಳಿಸಿಕೊಡುವ ಆಂತರಂಗಿಕವಾದ ಶಾಂತಿ, ಇಲ್ಲಿ ಆಹ್ಲಾದ, ಅದನ್ನ ಕರುಣಿಸುವಂಥ ಒಂದು ಶಕ್ತಿ. ಇನ್ನು ರಾಮದೂತ, ರಾಮದೂತನಾಗಿ ಏನ್ ಮಾಡ್ದ? ಪರಬ್ರಹ್ಮದ ಜೊತೆಯಲ್ಲೇ ಸಂಧಾನ ಮಾಡಿಬಿಟ್ಟ. ಅಷ್ಟು ಘನೀಭೂತವಾದ ಮಂತ್ರ ಇದು. ಇದರ ಅರ್ಥ ವಿಸ್ತಾರ ತುಂಬಾ ಇದೆ. ಅದಕ್ಕೆ ದೃಷ್ಟಾಂತ ಕಥೆಗಳೂ ಕೂಡ ಇದೆ. ಸುಮ್ಮನೆ ಸಂದರ್ಭ ಬಂದಿದ್ರಿಂದ ಹೇಳಿದೆ. ಓಂ ಶ್ರೀ ಹನುಮತೆ ಆಂಜನೇಯಾಯ ರಾಮ
ರಾಮದೂತಾಯ ನಮೋ ನಮಃ ಅನ್ನುವ ಒಂದು ಮಂತ್ರ. ಹಾಗೆ ಶಿವ ದೂತನಾಗಿ ಶಿವೆಯನ್ನ ಈ ಜೀವಿಗಳ ಜೊತೆಯಲ್ಲಿ ಸೇರಿಸುವ ಕೆಲಸ ಮಾಡಿದ. ಆದ ಕಾರಣ ಶಿವದೂತ. ಇನ್ನು ಪಾರ್ವತಿ ಶಿವನನ್ನೇ ವಿವಾಹ ಮಾಡಿಕೊಳ್ಬೇಕು ಅಂತ ಬಯಸಿದ್ದಾಗ ಪಾರ್ವತಿಯ ಬಳಿಗೆ ಬಂದು ಶಿವನ್ ಮಾಡ್ಕೋಬೇಡಮ್ಮ, ಅವನಂಥವ್ನು, ಅವನಿಗೇನಿದೆ, ಅರಮನೆ ಇಲ್ಲ, ಒಂದು ವಾಹನ ಇಲ್ಲ, ವಸ್ತು ಇಲ್ಲ, ಜನ ಬಂಧು ಬಾಂಧವರಿಲ್ಲ, ತಂದೆ ಇಲ್ಲ, ತಾಯಿ ಇಲ್ಲ, ಅವನ್ನೇನ್ ಮಾಡ್ಕೋತೀಯ, ರೂಪನ, ಆಸ್ತಿನ, ಅಂತಸ್ತ, ಹಾಗೆ ಬಂದಾಗ ಅಲ್ಲಿ ಮಾಡಿದ್ದೇನವನು ಪಾರ್ವತಿಯನ್ನ ಶಿವನ ಜೊತೆನೆ ಸೇರಿಸಿದ್ದು ಅಲ್ವೇ. ಆದ್ರಿಂದ ದೂತ ಅಂದ್ರೆ ಒಬ್ಬರ ಜೊತೆಯಲ್ಲಿ ಸೇರಿಸುವ ಒಂದು ಸಂಧಾನ ಕೆಲಸವನ್ನ ಮಾಡುವಂತ ಒಂದು ರೀತಿ. ಹಾಗೆ ತಾಯಿ ಶಿವದೂತಿ, ಶಿವನನ್ನ ದೂತನನ್ನಾಗಿ ಹೊಂದಿ, ದೂತನನ್ನಾಗಿ ಇಟ್ಕೊಂಡು ಒಂದು ಪೋಸ್ಟ್ ಮ್ಯಾನ್ ತರಹ ಏನ್ ಮಾಡ್ತಾಳೆ, ತನ್ನ ಒಂದು ಸಂದೇಶವನ್ನ ಜೀವಿಗಳಿಗೆ ಕೊಡ್ತಾ ಇದ್ದಾಳೆ. ತನ್ನ ಸಂದೇಶಗಳಿಂದ ಜೀವಿಯನ್ನ ಉದ್ಧಾರ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದಾಳೆ. ಹಾಗಾಗಿ ತಾಯಿ ಶಿವದೂತಿ. ಇನ್ನು ಶಿವಾಪರ, ಇದನ್ನ ನಾವು ಮುಂದಿನ ವಾರ ನೋಡೋಣ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। सर्वे